ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವೇದಿಕೆಯನ್ನು ಅಲಂಕರಿಸಬೇಕಿದ್ದ ಇನ್ನುಳಿದ ಚಕ್ಕೆರೆ ಶಿವಶಂಕರ್, ಶ್ರಮಿಕ ವರ್ಗ, ಶ್ರೀಮಂತ ವರ್ಗ ಇವುಗಳ ಪರ್ಯಾಯ ಚರಿತ್ರೆ ಕುರಿತು ಸವಿವರವಾಗಿ ಗುರುಗಳು ಈ ಮೂಲಕ ತಿಳಿಯೋಣ. ಯಜಮಾನಿಕೆ ಸಂಸ್ಕೃತಿ ತೊರೆದು ನೈಜತೆ ಆಡು ಮಾತಿನ ವಚನ ಸಾಹಿತ್ಯದ ಕುರಿತು ಮಾತನಾಡಲಿದ್ದಾರೆ. ಡಾಕ್ಟರ್ ಅಮರೇಂದ್ರ ಹೊಳ್ಳಬಳ್ಳ ಅವರ ಪರಿಚಯ ಮಾಡಿಕೊಳ್ಳೋಣ. ಹೊಳ್ಳಂಬಳ್ಳಿ ಡಾಕ್ಟರ್ ಅಮರೇಂದ್ರ ಹೊಳ್ಳಂಬಳ್ಳಿ ಅವರು ಪ್ರಸ್ತುತ ಬೆಂಗಳೂರಿನ ವಿಜಯನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ಕನ್ನಡ ಪ್ರಾಧ್ಯಾಪಕ ಸಂಘದ ಅಧ್ಯಕ್ಷರಾಗಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ಅಧ್ಯಾಪಕ ಸಂಘ BUCTA ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಕತೆ, ಕಾದಂಬರಿ, ನಾಟಕ, ವಿಮರ್ಶೆ, ಅನುವಾದ ಇವುಗಳು ಇವರ ಆಸಕ್ತಿಯ ಕ್ಷೇತ್ರಗಳಾಗಿವೆ. ಪ್ರಕಟಿತ ಕೃತಿಗಳು ಸಾಕಷ್ಟಿವೆ. ಸಾಕಷ್ಟು ಪ್ರಶಸ್ತಿಗಳು ಇವರ ಸಾಹಿತ್ಯ ಕೃತಿಗೆ ಲಭಿಸಿದೆ. ಶ್ರೀಯುತರನ್ನು ವಚನ ಸಾಹಿತ್ಯದಲ್ಲಿ ಕುರಿತು ಮಾತನಾಡಲಿದ್ದಾರೆ. ಎಲ್ಲರಿಗೂ ಮಧ್ಯಾಹ್ನದ ಪ್ರೀತಿಯ ನಮಸ್ಕಾರ. ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದ 2ನೇ ದಿನದ ಮಧ್ಯಾಹ್ನದ ಈ ಗೋಷ್ಠಿ ನಿನ್ನೆಯಿಂದ ಹಲವು ಸಲ ಮತ್ತೆ ಚರ್ಚೆಗೆ ಒಳಗಾದಂಥ ಸಂಗತಿಗಳಿದೆ. ಮತ್ತೆ ಹೊಸ ಬಗೆಯ ಮನೆಗಳಿಗೆ ಹಚ್ಚುವ ಪ್ರಯತ್ನ ಅಂತ ನಾನು ಭಾವಿಸಿದೆ. ವಚನ ಸಾಹಿತ್ಯದ ಬಗ್ಗೆ, ಕೀರ್ತನೆ, ತತ್ವಪದ ಸಾಹಿತ್ಯದ ಬಗ್ಗೆ ಮತ್ತು ಒಟ್ಟಾರೆ ಕನ್ನಡ ಸಾಹಿತ್ಯ ಪರಂಪರೆಯ ಅಲಕ್ಷಿತ ಮತ್ತು ಅಂಚಿನ ಸಮುದಾಯಗಳ ಸಂಕಟಗಳ ಬಗ್ಗೆ ಅನೇಕ ಮಾತಾಡಿದ್ದಾರೆ. ನೆನ್ನೆ ಕಲಬುರಗಿ ಮಾತಾಡಿದ್ದಾರೆ, ನಂದಿಲಿ ಮಾತಾಡಿದ್ದಾರೆ, ಜಯಪ್ರಕಾಶ್ ಶೆಟ್ಟಿ, ಈಗಷ್ಟೇ ಬಹುಶಃ ಪ್ರಶಾಂತ್ ನಾಯ್ಕ ಅವರು ಮಾತಾಡಿದ್ದಾರೆ, ಕಾರ್ತಿಕ್ ಮಾತಾಡಿದ್ದಾರೆ. ನಿನ್ನೆ ಶಾಸನಗಳ ಹಿನ್ನೆಲೆಯಲ್ಲಿ ಲಲಿತಮ್ಮ ಮಾತಾಡಿದ್ದಾರೆ. ಒಟ್ಟು ಆಧುನಿಕ ಕಾವ್ಯದ ಸಂದರ್ಭವನ್ನು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಶೋಭರಾಣಿ ಮಾತಾಡಿದ್ದಾರೆ. ಅವಕಾಶವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಅಂಬೇಗರಾದ ಚೋಳಯ್ಯ, ಕನ್ನಡಿ ಕಾವ್ಯದ ಅಂಬೆದೇವ, ಲೋಹರ ಕಕ್ಕಯ್ಯ, ತಳವಾರ ಕಾವ್ಯದೇವಯ್ಯ, ದುರ್ಗಾದಿ ರಾಮಣ್ಣ, ಕಾಮಾಟ ಭೀಮಣ್ಣ, ಕೂಗಿನ ಮಾರಯ್ಯ, ಕೀಲಾರದ ಭೀಮಣ್ಣ, ಗಾಳದ ಕಣ್ಣಪ್ಪ, ಮದ್ದಳನಿಸುವ ಗಟ್ಟಿಬಾಳಯ್ಯ, ಮುರಿಯ ಚಂದಯ್ಯ, ಕೊಟ್ಟಣ ಸೋಮವ್ವೆ, ಕದಿರ ರಮ್ಮವ್ವೆ, ಕಾಳವ್ವೆ, ಉರುಲಿಕ ಪೆದ್ದಿಯ ದಕಾಯಿತನಾಗಿದ್ದು ಉರುಲಿಕ ಪೆದ್ದಿ, ಆಮೇಲೆ ಬಾಚಿಕಾಯಕದ ಕಾಳವ್ವೆ ಇನ್ನೊಬ್ಬರು, ಆಮೇಲೆ ಅಕ್ಕಸಾಲಿದಂಥ ಕಿನ್ನರ ಬೊಮ್ಮಯ್ಯ, ಗೋಬಳದಿನಾದಂಥ ಗೋರಕ್ಷ, ಕಿರ್ಲಿಕೇತರ ಆಟದ ತಲಕೇತಯ್ಯ, ಆನಂತರ ಈ ಗಾಳದ ಕಣ್ಣಪ್ಪ, ಆಮೇಲೆ ಕಂಬದ ಮಾರಿತಂದೆ, ಹೀಗೆ ಅನೇಕರು ತಮ್ಮ ಕುಲದ ಜಾತಿಯ ಕಸುಬಿನ ಬಗೆಗೆ ಅಲ್ಲಿಯ ತನಕ ಸಮಾಜದಲ್ಲಿ ಇದ್ದಿರಬಹುದಾದಂತ ಅವಹೇಳನದ ಕೀಳು ಡೋಹರ ಕಕ್ಕ, ಕೀಳು ಮಾದರ ಚೆನ್ನ, ಕೀಳು ಓಹಿಲ ದೇವ, ಕೀಳು ಉದ್ಭಟಯ್ಯ, ಕೀಳಿಂಗಲ್ಲದೆ ಹಾಯನ್ನು ಕರೆಯುವುದು ಕಾರಣ ರಾಮನಾಥ. ನೋಡಿ, ನಂಬಿದ ಚನ್ನನ ಅಂಬಲಿಗುಂಡ, ಕೆಂಬಾಲಿ ಭೋಗಯ್ಯ ಹಿಂಗಾಳಿ ಹೋದ, ಗುಂಡಯ್ಯನ ಕಂಬದ ಗತಿಗೆ ಕುಕಿಲಿರಿದ ಕುಣಿದ, ನಂಬದೆ ಕರೆದವರ ಹಂಬಲನು ಒಲ್ಲನು ಎಂಬ ರಾಮನಾಥ. ಯಾರಿಗೆ ಶಿವ ಅನುಗ್ರಹಿಸ್ತಾನೆ, ಯಾರಿಗೆ ಶಿವನ ಪ್ರೀತಿ ತಕ್ಕುತ್ತೆ ಅಂತಂದ್ರೆ ಜಾತಿ ಕಾರಣಕ್ಕಾಗಿ, ಸಿರಿವಂತಿಕೆ ಕಾರಣಕ್ಕಾಗಿ, ಅಧಿಕಾರಗಳ ಕಾರಣಕ್ಕಾಗಿ
ತಾನು ಮೇಲು ಅಂತ ಭಾವಿಸಿಕೊಂಡು ಅವನ ಬಳಿಗೆ ಶಿವ ಬರಲಾರ. ಅಂದ್ರೆ ಇಲ್ಲಿ ಭಕ್ತಿ ಮತ್ತು ಭಕ್ತ ಅಥವಾ ದೈವ ಮತ್ತು ಭಕ್ತ ಇವುಗಳ ನಡುವೆ ಸಂಬಂಧ ಯಾವ ಸುಲಭದ್ದು? ಅಂದ್ರೆ ಸ್ಥಾಪಿತ ವ್ಯವಸ್ಥೆಯನ್ನ ಪ್ರಶ್ನಿಸುವ ಕೆಲಸವನ್ನ ಅತ್ಯಂತ ಸ್ಪಷ್ಟವಾಗಿ ದೇವದಾಸಿಗೆ ಮಾಡ್ತಾರೆ. ನೋಡಿ, ಬಸವಣ್ಣ ಮಾತಾಡ್ತಾನೆ, ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾಗುವುದೆಂದು ಬೆಸಗೊಂಡಡೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ತಲೆದಂಡ ಉಡಲ ಸಂಗಮದೇವ ಭಕ್ತರ ಕುಲವನ್ನು ಅರಸಿದರೆ ನಿಮ್ಮ ರಾಣಿ ವಾಸ. ಎಂತ ಮಾತು ನೋಡಿ, ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾಗುವುದೆಂದು ಬೆಸಗೊಂಡಡೆ. ನಿನ್ನ ಕಾಯಕ ಯಾವುದು ಅಂತ ನಾನು ಕೇಳಿದ್ರೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ತಲೆದಂಡ. ನಿನ್ನ ಜಾತಿ ಯಾವುದು, ನಿನ್ನ ಕಾಯಕ ಯಾವುದು? ಜಾತಿ ಮಾತ್ರ ಹೊಂದಿಲ್ಲ, ಕಾಯಕ ಮಾತ್ರ ಹೊಂದಿದೆ. ಅದರ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಜಾತಿ ಮತ್ತು ಕಾಯಕ ಎರಡು ಪರಸ್ಪರ ಸಂಬಂಧಿಗಳು. ಅದೇ ಪ್ರತ್ಯೇಕ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಅದು ಬದಲಾಗಿದೆ ಎನ್ನುವಂತ ಮಾತುಗಳನ್ನ ನಾವಾಡಿದ್ರು ಕೂಡ ಅದಿನ್ನೂ ಹಾಗೆ ಅತ್ಯಂತ ಸಾಂದ್ರವಾಗಿ ಆ ಸಂಬಂಧ ಉಳ್ಕೊಂಡಿರೋದನ್ನ ಗಮನಿಸಬೇಕು. ನೋಡಿ, ಬಸವಣ್ಣ ಏನು ಮಾತಾಡ್ತಾನೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ. ಈ ಕಿನ್ನರ ಬೊಮ್ಮ ಯಾರು? ಅಕ್ಕಮಹಾದೇವ ಕಲ್ಯಾಣಕ್ಕೆ ಹೋದಾಗ ಆಕೆಯ ವೈರಾಗ್ಯ ನಿಜವೋ ಅಲ್ಲವೋ ಅನ್ನೋದನ್ನ ಪರೀಕ್ಷೆ ಮಾಡಿದ ಅತ್ಯಂತ ತೀವ್ರ ಪರೀಕ್ಷೆ ಕೊಟ್ಟಿದ್ದವನು ಈ ಕಿನ್ನರ ಬೊಮ್ಮಯ್ಯ. ಆಂಧ್ರದವರು ಕಿನ್ನರ ನಡೆಸುವ ಕಿನ್ನರ ಅಂತ ಕರೀತಾರೆ, ಕಿನ್ನರ ಬೊಮ್ಮಯ್ಯ ಅಂತ ಕರೀತಾರೆ. ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನ ನೇತಕ್ಕರಿಯಲಿ ಕುಳದ ಸಂಗಯ್ಯ. ಈ ಯಾಕೆ ಎರಡು ವಚನಗಳನ್ನು ಮುಖ್ಯವಾಗಿ ಪ್ರಸ್ತಾಪಿಸಿ ಇನ್ನೂ ವಚನ ಆಗಿ ಮಾತಾಡ್ತೇನೆ. ಸ್ವತಃ ಬಸವಣ್ಣ ತನ್ನ ಜಾತಿ ಅಹುಲಿಕೆಗಳಿಂದ ಕಳಚಿಕೊಳ್ಳುವ ತೃಪ್ತಿಗಳಿಂದ ನೀವು ಅದನ್ನು ಕಳಚಿಕೊಳ್ಳದೆ ಹೋದರೆ, ಆ ಮಾತನಾಡಿದ್ರೆ ಕಳಚಿಕೊಳ್ಳದೇನೆ ನೀವು ಆ ಜಾತಿ ವಿರೋಧಿ ಅಥವಾ ನನಗೆ ಜಾತಿಯ ಬಗೆಗೆ ಅಂತ ಧೋರಣೆ ಇಲ್ಲ ಅಂತ ಮಾತಾಡಿದ್ರೆ ಸ್ವಲ್ಪ ಪರಿಪಾಲಿಸಿ. ನಮ್ಮ ಇವತ್ತಿನ ಸಮಾಜದಲ್ಲಿ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲರಿಗೂ ಅದು ಗೊತ್ತಿದೆ. ತಾನು ಜಾತ್ಯತೀತ ಅಂತ ಹೇಳಿಕೊಳ್ಳುವವರೇ ಮಹಾಜಾತಿವಾದಿ. ಕುವೆಂಪು ಪರಂಪರೆ ಸೇರಿದವರು, ಬಸವಣ್ಣ ಪರಂಪರೆ ಸೇರಿದವರು, ಮತ್ತೊಂದು ಪರಂಪರೆ ಸೇರಿದವರು ಅವರ ಫೋಟೋಗಳನ್ನ ಐಕಾನಿಕ್ ಮಾಡಿ ಇಟ್ಟು ಕೊನೆಗೆ ಮತ್ತದೇ ಜಾತಿಯ ಕೂಪಕ್ಕೆ ಬಿದ್ದ ಪ್ರಸಂಗಗಳನ್ನು ನಮ್ಮ ಕಣ್ಣಿಗೆ ನೋಡ್ತಾ ಇದ್ದೀವಿ. ಹಾಗಿರುವಾಗ ಇಡೀ ವ್ಯವಸ್ಥೆ ಹೀಗೆ ಒಂದು ಜಾಡಾದಂತ ಸ್ಥಿತಿಯನ್ನು ಉಳಿದೋಗಬಾರದು ಅಂತ ಬಸವಣ್ಣ ಮಾಡಿದ್ದೀವಿ ಅಂತಂದ್ರೆ ಸ್ವತಃ ತಾನೇ ಜಾತಿಯ ಆ ಬಂಧಗಳಿಂದ, ಜಾತಿಯ ನೆನಪುಗಳಿಂದ ಕಳಚಿಕೊಳ್ಳುವ ಪ್ರಯತ್ನ ಮಾಡುತ್ತೆ. ನೋಡಿ, ಹೇಳ್ತಾನೆ ಮುಖ್ಯವಾದಂತ ಮಾತು ನೋಡಿ, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ, ಕಕ್ಕಯ್ಯ ಒಕ್ಕುದ ನಿಕ್ಕರೊಡೆಯ್ಯ, ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ ಉನ್ನತ ಮಹಿಮ ಕುಡದ ಸಂಗಮ ದೇವ ಶಿವದೋ. ಮೊದಲ ಮಾತು ನೋಡಿ, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ. ನಾನು ಯಾಕೆ ಈ ಜಡದಾಸನಿ ಬಸವಣ್ಣನೇ ಮುಖ್ಯವಾಗಿ ಫೋಕಸ್ ಮಾಡಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಆನಂತರ ಕಾಣಿಸಿಕೊಂಡ ವಚನಕಾರರು ಅಥವಾ ಅವರನ್ನು ಅನುಸರಿಸಿ ಶರಣರಾದಂತ ಅನೇಕ ತಳ ಸಮುದಾಯದ ವ್ಯಕ್ತಿಗಳು ತುಂಬಾ ನಿರ್ಭೀತವಾಗಿ ಮಾತಾಡಲಿಕ್ಕೆ ಕಾರಣ ಆಗಿತ್ತು ನಾಯಕನೇ ಮಾದರಿ ಆಗಿರುವಾಗ, ನಾಯಕನೇ ಈ ಡಬಲ್ ಸ್ಟ್ಯಾಂಡರ್ಡ್ ಆಗಿದ್ದಾಗ ಅವರನ್ನು ಅನುಸರಿಸುವ ಗತಿ ಏನಾಗಬೇಕು? ಅವರ ಮಾತಿಗೆ ಶಕ್ತಿ ಏನಿರುತ್ತೆ? ಯಾಕಂದ್ರೆ ನಾಯಕ ನಮ್ಮ ದುರ್ಬಲ ಅವಕಾಶವಾದಿ ಆದರೆ ಇಡೀ ಹೋರಾಟಗಳ ಕನಸು ಮುರಿದು ಹೋಗುತ್ತೆ. ಬಸವಣ್ಣನಿಗೆ ಅವಕಾಶ ಕೊಡಬಾರದು ಅಂತ ತಾನು ಮೊದಲು ಆ ಎಲ್ಲ ಜಾತಿಯ ವಾಸನೆಗಳಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ. ಅದನ್ನು ಗಂಟಾಘೋಷವಾಗಿ ಸಾರಿ ಹೇಳಿದ.
ನಾಯಕನನ್ನು ಹೇಳಬೇಕು, ಅದೇನು ಹೇಳಬೇಕು, ಹೇಳಲೇಬೇಕಾದ ಅನಿವಾರ್ಯಕ್ಕೆ ಬಸವಣ್ಣ ಯುದ್ಧ ನಡೆಸಬೇಕಾಗಿತ್ತು. ಆಗ ನೇರವಾಗಿ ಹೇಳ್ತಾರೆ ಏನಂತ, ನಮ್ಮ ಜಾತಿಯನ್ನು ಬಿಟ್ಟಿದ್ದೀವಿ ಅಂತ. ಇದರ ಫಲ ಏನಾಯಿತು? ನಾನು ಕೆಲವು ಇಷ್ಟವಾದ ವಚನಗಳನ್ನು ಪ್ರಸ್ತಾಪ ಮಾಡಿ ಮಾತಾಡಬೇಕಾದ ಇದರ ಫಲ ಏನಾಯಿತು? ಒಬ್ಬೊಬ್ಬರೇ ಇಲ್ಲಿಗೆ ಚಳುವಳಿಯ ರಂಗಕ್ಕೆ ಒಬ್ಬೊಬ್ಬರೇ. ನಮ್ಮದೇನಾಗುತ್ತೆ, ಸೇನಾಪತಿ ಯುದ್ಧದ ಮುಂದೆ ಇದ್ದು ತಾನೇ ಎದೆಗುಟ್ಟು ಹೋರಾಡಿದ ಸೈನಿಕರಿಗೆ ಭೀಮಬಲ. ಆದರೆ ಸೇನಾಪತಿ ತಾನು ಹಿಂದೆ ನಿಂತು ಸೈನಿಕರ ಮುಂದೆ ಹೋಗಿ ಅಂತ ತಳ್ಳಿದ್ರೆ ಬಹುಶಃ ಅವರ ಹೋರಾಟದ ತೀವ್ರತೆ ಹೆಚ್ಚು, ತುಂಬಾ ದುರ್ಬಲವಾದಂತಹ ಅಪಾಯ ಇರ್ತದೆ. ಹಾಗಾಗಿ ಬಸವಣ್ಣ ಹಾಕಿಕೊಟ್ಟ ಒಂದು ವೈಚಾರಿಕವಾದ ತಳಹದಿ ಅನೇಕರಿಗೆ ಒಂದು ಧೈರ್ಯ ತುಂಬಿದ ಸಂದರ್ಭ ನಾವಿದು ಗಮನಿಸಬೇಕು. ಹಾಗಾಗಿ ಕಾಯಕ ಮತ್ತು ಒಂದು ಕೀಳರಿಮೆಯ ಸಂಗತಿಯಾಗಿದೆ, ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಿಕೊಳ್ಳುವಂತಹ ಸಂಗತಿಯಾಗಿ ಮಾರ್ಪಟ್ಟಿದ್ದು ಬಸವಣ್ಣನ ಕಾರಣಕ್ಕೆ. ನೋಡಿ, ಡಕ್ಕೆ ಬಾರಿಸುವ ಓಮಯ್ಯ ಕನ್ನಡ ನಾವು ಗಮನಿಸೋದಾದ್ರೆ ಬಹುಶಃ ಇಡೀ ಜಗತ್ತಿನಲ್ಲಿ ನನ್ನ ಊರು ನನ್ನ ಗ್ರಹಿಕೆಯ ಚೌಕಟ್ಟಲ್ಲಿರುವ ಇಡೀ ಜಗತ್ತಲ್ಲಿ ಬಹುಶಃ 11-12 ಶತಮಾನದ ಕಾಲಘಟ್ಟಕ್ಕೆ ಹೋಲಿಕೆ ಮಾಡಿದ್ರೆ ಸಮಾಜದ ಬಹುಸಂಖ್ಯೆಯ ತಳಸ್ತರದ ಜನಸಮುದಾಯವನ್ನು ಫೋಕಸ್ ಮಾಡಿಕೊಂಡು ಕೇಂದ್ರೀಕರಿಸಿ ನಡೆದ ಚರ್ಚೆ, ಸಂವಾದ ಮತ್ತು ಸೃಷ್ಟಿಯಾದಂಥ ಕಾಳಜಿಗಳು ಬಹುಶಃ ಎಲ್ಲೂ ಇಡೀ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ನಿನ್ನೆ ಬೆಳಗುವ ಚರ್ಚೆ ಟೈಟಲ್ ಅಸಾಮಾನ್ಯರಿಲ್ಲ, ಸಾಮಾನ್ಯರಿಲ್ಲ. ನೀವು 2,500 ವರ್ಷಗಳ ಹಿಂದೆ ಗ್ರೀಕ್ ಸಾಹಿತ್ಯ ಪರಂಪರೆಯ ಕಡೆಗೆ ಮುಂದಕ್ಕೆ ನೋಡಿದ್ರೆ ಅದೇ ಅಸಾಮಾನ್ಯರಿಲ್ಲ, ಸಾಮಾನ್ಯರಿಲ್ಲ. ಕಣ್ಣು ಹಾಯಿಸಿದಷ್ಟು ಅತಿಮಾಂಶ ಘಟನೆಗಳ ಚಿತ್ರಣ ಸಿಗುತ್ತಿವೆ. ಎಲ್ಲವೂ ಅತಿಮಾಂಶ. ದೇವತೆಗಳ ಭೂಮಿಗೆ ಮನುಷ್ಯರ ಸಮಸಮ ಹಿಡಿದು ಬರ್ತಾರೆ. ಅತಿಮಾಂಶ ಘಟನೆಗಳು ಮತ್ತೆ ಕೆಲವೊಮ್ಮೆ ನಮ್ಮ ಅಸಾಧ್ಯವಾದಂಥ ಘಟನೆಗಳು ನಡೀತವೆ. ಆದರೆ ಆ ಎಲ್ಲ ಘಟನೆಗಳ ನಡುವೆಯೂ ಕೂಡ ಒಂದು ಸಾಮಾನ್ಯನ ಚಿತ್ರಣ ಕೂಡ ಬರುತ್ತೆ. ಉದಾಹರಣೆಗೆ ಬಡಿಸಿ ಮಹಾಕಾವ್ಯದಲ್ಲಿ ಬಡಿಸು ತನ್ನ 20 ವರ್ಷಗಳ ಸುದೀರ್ಘ ಸಂಕಟಕರ ಯಾನವನ್ನು ಮುಗಿಸಿ ವಾಪಸ್ ಬಂದಾಗ ತನ್ನ ಊರಿನ ನಿತಾಂಕದಲ್ಲಿ ಅವನು ಮೊದಲು ಭೇಟಿಯಾಗೋದು ಒಬ್ಬ ಅಂದಿಗಾಗಿ, ಒಬ್ಬ ರಾಜ. ಇಡೀ ಗ್ರೀಕ್ಗಳ ರಾಜ್ಯದ ಅತ್ಯಂತ ಚತುರ ಬುದ್ಧಿವಂತ ರಾಜನೊಬ್ಬ ತನ್ನ ಸಂಕಟಗಳ ದಿನಗಳನ್ನು ಕೊನೆಗೊಳಿಸಿದಾಗ ಭೇಟಿಯಾದ ವ್ಯಕ್ತಿ ಇತಾಕ ರಾಜ್ಯದ ಒಂದು ಅಲಕ್ಷಿತ ಸಮುದಾಯದ ವ್ಯಕ್ತಿಯನ್ನ ಮಾರ್ಗದರ್ಶನ ಪಡೆಯೋದು ಅವರಿಂದ. ಇದು ನಾವು ಗಮನಿಸಬೇಕಾದ ವಿಚಾರ. ಯಾಕೆ ನಾನು ಅಲ್ಲಿ ವಾಪಸ್ ಹೋಗ್ಬೇಕಂದ್ರೆ ಆ ಗ್ರೀಕ್ ಸಂಸ್ಕೃತಿ ಬಹುಶಃ ನಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ಜಗತ್ತಿನ, ಮುಖ್ಯವಾಗಿ ಪಾಶ್ಚಾತ್ಯ ಜಗತ್ತಿನ ಚಿಂತನೆಗಳ, ತಾತ್ವಿಕತೆಗಳ ಮೂಲ ಬೇರದು. ಮತ್ತು ಅದ್ಯಾಕೆ ಭಾರತೀಯ ಸಾಹಿತ್ಯದಲ್ಲಿ ಆ ಥರದ ತೀರ ಜೀವಪರವಾದಂಥ ಕಾಳಜಿಗಳು ನಮಗೆ ಕಾಣುವುದಿಲ್ಲ. ಕಾಳಿದಾಸನ ಕಾವ್ಯಗಳಲ್ಲಿ ಪ್ರತ್ಯೇಕ ಕಡೆಗೆ ನಾನು ಗಮನಿಸಿಕೊಂಡ ಹಾಗೆ ಮೇಲ್ಜಾತಿಯವರು ಸಂಸ್ಕೃತ ಮಾತಾಡುವಂಥದ್ದು, ಕೆಳಜಾತಿಯವರ ಪ್ರಾಕೃತ ಮಾತಾಡುವಂಥದ್ದು, ಈ ಥರದ ಸಂದರ್ಭವನ್ನು ಗಮನಿಸ್ತೇನೆ. ಈ ಥರದ ಸನ್ನಿವೇಶಗಳನ್ನ ಮೊಟ್ಟ ಮೊದಲ ಬಾರಿಗೆ ಬಹುಶಃ ಭಾರತೀಯ ಸಾಹಿತ್ಯದ ಮೊಟ್ಟ ಮೊದಲ ಬಾರಿಗೆ ಬದಿಗೆ ಸರಿಸಿ ಮರೆಯಲ್ಲಿ ನಿಂತವರನ್ನ ಮುನ್ನೆಲೆಗೆ ತಂದ ಘಟನೆ, ಆ ವಿದ್ಯಮಾನ ಅದು ವಚನಶೈಲಿ. ನಮ್ಮ ಟೈಟಲ್ ಇದೆ ಶ್ರಮ ಸಂಸ್ಕೃತಿ ಮತ್ತು ದಮನಿತರ ಚರಿತ್ರೆ. ನಾವಿಲ್ಲಿ ಅದನ್ನು ಪ್ರತ್ಯೇಕವಾಗಿ ಅರ್ಥೈಸಿಕೊಳ್ಳಬೇಕು. ಯಾವುದು ಶ್ರಮ ಸಂಸ್ಕೃತಿ? ಆ ಕಾಲದಲ್ಲೂ ಈ ಕಾಲದಲ್ಲೂ ಕೂಡ ದೈಹಿಕ ದುಡಿಮೆಯನ್ನ, ದೈಹಿಕ ಕೌಶಲ್ಯಗಳನ್ನ ನಾವು ಶ್ರಮ ಸಂಸ್ಕೃತಿಯ ಪರಿಧಿಗೆ ತರ್ತೀವಿ. ಈ ಶ್ರಮ ಸಂಸ್ಕೃತಿ ಆ ಪರಿಭಾಷೆ, ಆ ಪರಿಧಿಯಲ್ಲಿ ಅಲ್ಲಿ ಹೆಣ್ಮಕ್ಳು ಬರ್ತಾರೆ,
ಆ ಕಾಲದ ಸಮಾಜದ ಮುಟ್ಟಿಸಿಕೊಳ್ಳದ ಸಮುದಾಯಗಳು ಬರ್ತವೆ, ಸವರ್ಣೀಯ ಸಮುದಾಯಗಳು ಬರ್ತವೆ. ಅದು ಶ್ರಮ ಸಂಸ್ಕೃತಿಗೆ ಸಲ್ಲುವಂಥ ಸಮುದಾಯ. ಇನ್ನು ದಮನ ಇದೆ. ಆ ದಮನಿತರ ಚರಿತ್ರೆ ಯಾವುದು? ಮನುಷ್ಯ ಯಾವ್ಯಾವ ಬಗೆಯಲ್ಲಿ ಇನ್ನೊಬ್ಬರನ್ನು ದಮನಿಸಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ಭಾರತೀಯ ಸಂದರ್ಭದಲ್ಲಿ ದಮನ ಅನ್ನೋದು ಜಾತಿ ಮುರಿಯುವುದು. ಇದನ್ನು ಕಸಬೊಬ್ಬರು ಕೂಡ ಜಾತಿ ಮುರಿಯುವುದು. ಹಾಗಾಗಿ ದಮನ ಅಂತಂದ್ರೆ ಇಲ್ಲಿ ಜಾತಿಯ ಕಾರಣಕ್ಕಾಗಿ ದಮನಕ್ಕೊಳಗಾದವರ ಒಂದು ವರ್ಗ ಸಿಗುತ್ತೆ, ಆರ್ಥಿಕ ಕಾರಣಕ್ಕಾಗಿ ದಮನಕ್ಕೊಳಗಾದವರು ಒಂದು ವರ್ಗ ಸಿಗುತ್ತೆ, ಲಿಂಗದ ಕಾರಣಕ್ಕಾಗಿ ದಮನಕ್ಕೊಳಗಾದವರು ಒಂದು ವರ್ಗ ಸಿಗುತ್ತೆ. ಈ ದಮನದ ಚರಿತ್ರೆಯಲ್ಲಿ ಈ ಮೂವರನ್ನ ನಾವು ಗಮನಿಸಬೇಕಾಗುತ್ತದೆ. ಒಂದು ಶ್ರಮ ಸಂಸ್ಕೃತಿಯಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ದೈಹಿಕ ದುಡಿಮೆಯನ್ನೇ ಆಧರಿಸಿದ ಕಸುಬುಗಳಿಗೆ ಸೇರಿದ ಸಮುದಾಯಗಳನ್ನು ನಾವು ಗುರುತಿಸಲು ಸಾಧ್ಯ. ಇಡೀ ವಚನ ಸಾಹಿತ್ಯ ಬಹುಶಃ ಆನಂತರ ಬಂದಂಥ ಫ್ರೆಡ್ರಿಕ್ ಏಂಗಲ್ಸ್ ಆಗಲಿ, ಆಮೇಲೆ ಬಂದಂಥ ಅವನ ಜೊತೆಗೆ ಬಂದ ಕಾರ್ಲ್ ಮಾರ್ಕ್ಸ್ ಆಗಲಿ, ಅವರು ಹೇಳುವಂಥ ಸಮಾಜವಾರ್ತಿಕ ಸಿದ್ಧಾಂತಗಳು ಬಹುಶಃ ನಮಗೆ ಇನ್ನೂ ಅದನ್ನು ಸುತ್ತ ಕಬ್ಬಿಣದ ಕಡ್ಡಿ. ಆದರೆ ಬಸವಣ್ಣ ಕಟ್ಟಿದ ಸಮಾಜ ಆರ್ಥಿಕ ಆಂದೋಲನ, ಸಮಾಜ ರಾಜಕೀಯ ಆಂದೋಲನ, ಸಮಾಜ ಧಾರ್ಮಿಕ ಆಂದೋಲನ ಮುಖ್ಯವಾಗಿ ಮುಂದಿನ ಬಹುದೊಡ್ಡ ಅನುಭವ ಪಂಥಗಳಿಗೆ ದಾರಿ ತೋರಿಸಿಕೊಟ್ಟಂತಹ ಸಮಾಜ ಅನುಭಾವಿಕ ಆಂದೋಲನ. ಇದನ್ನ ನಿಮ್ಮ ಜಗತ್ತಿನ ಯಾವ ಕ್ರಾಂತಿಗಳ, ಯಾವ ಚಳುವಳಿಗಳ, ಯಾವ ಆಂದೋಲನಗಳ ಜೊತೆಗೂ ಕೂಡ ಫಿಟ್ ಮಾಡೋಕ್ಕಾಗಲ್ಲ. ಇದಕ್ಕೆ ತುಂಬ ಭಿನ್ನವಾದಂಥ ಶಕ್ತಿ ಇದೆ, ಭಿನ್ನವಾದಂಥ ಗುಣ ಇದೆ. ನಾವು ವಚನ ಚಳುವಳಿ, ಶರಣ ಚಳುವಳಿ ಅಂತ ಮಾತಾಡುವಾಗ ನಾವೊಂದು ಈ ಪೋಲರೈಸೇಷನ್ ಅಂತ ಮಾತಾಡ್ತೀವಿ. ರಾಜಕೀಯ ಸಂದರ್ಭದ ಧ್ರುವೀಕರಣ, ಪೋಲರೈಸೇಷನ್ ಅಂತ ಮಾತಾಡ್ತೀವಿ. ನಾವು ಇವತ್ತಿನ ರಾಜಕಾರಣ ಗಮನಿಸಿ, ಕೆಲವು ನಿರ್ದಿಷ್ಟ ವರ್ಗಗಳು, ನಿರ್ದಿಷ್ಟ ಸಮುದಾಯಗಳು, ನಿರ್ದಿಷ್ಟ ಜಾತಿಗಳು, ಧರ್ಮಗಳು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಪೋಲರೈಸ್ ಆಗ್ತಾ ಇತ್ತು. ಅದು ಒಟ್ಟಾಗಿ ರಾಜಕಾರಣವ, ಸಾಮಾಜಿಕ ಸವಲತ್ತುಗಳನ್ನು ಕಸಿಯುವ ರಾಜಕಾರಣವ, ಅದು ಆಯಾ ಸಂದರ್ಭಗಳ ನಮ್ಮ ತಿಳುವಳಿಕೆಗೆ, ವಿವೇಕಕ್ಕೆ ಬಿಟ್ಟಿತ್ತು. ಈ ಬಗ್ಗೆ ಪೋಲರೈಸೇಷನ್ ಇವತ್ತು ನಡೀತಾ ಇದೆ. ಆದರೆ ಬಸವಣ್ಣನ ಕಾಲದಲ್ಲೂ ಕೂಡ ಒಂದು ಅದ್ಭುತವಾದ ಪೋಲರೈಸೇಷನ್, ಧ್ರುವೀಕರಣ ನಡೆಯಿತು. ಅದು ಯಾವ ಧ್ರುವೀಕರಣ? ಅತ್ಯಂತ ಸರಳವಾದ ಮಾತು ಹೇಳಿದರೆ ಎಲ್ಲ ಶ್ರಮಿಕ ಸಮುದಾಯಗಳನ್ನು ಒಂದು ಕೇಂದ್ರಕ್ಕೆ ತರುವಂಥ ಪೋಲರೈಸೇಷನ್, ಧ್ರುವೀಕರಣ. ಕಡಿಮೆ ನಾವು ಎಲ್ಲ ಬಸವಣ್ಣನ ಕಡೆಗೆ ಆ ಮಾತು ತರುವಾಗ ಬಸವಣ್ಣನೇ ಈ ಪೋಲರೈಸೇಷನ್, ಈ ಶ್ರಮೀಕರಣ ಒಂದೆಡೆಗೆ ತರುವ, ಸಮಾನ ಆಶಯಗಳ, ಸಮಾನ ಧ್ಯೇಯಗಳ, ಸಮಾನ ಗುರಿಗಳ ಕಡೆಗೆ ತರುವಂಥ ಈ ಆಂದೋಲನದಲ್ಲಿ ಕೇವಲ ಬಸವಣ್ಣನ ಅಂದರೆ ನಿಸ್ಸಂಶಯವಾಗಿ ಬಸವಣ್ಣನೇ ನಾಯಕ. ಆದರೆ ಬಸವಣ್ಣನಿಗಿಂತ ಮುಂಚೆ ಬಸವ ಪೂರ್ವ ವಚನಕಾರ ಚಂದ್ರಮಾಸ ಇದ್ದ, ನಿಜಗುಣ ಯೋಗಿ ಇದ್ದ, ಜೇಡರ ದಾಸಮಯ ಇದ್ದ. ಜೇಡರ ದಾಸಮಯನ್ನು ಮುಂದೆ ವಚನ ಚಳುವಳಿ ನನ್ನ ಕಾಲದ ಬದುಕನ್ನ, ಸಮಾಜದ ಚಲನೆಯನ್ನ ಹೊಸ ದಿಕ್ಕಿಗೆ ತಿರುಗಿಸಲಿಕ್ಕೆ ನಡೆದ ಆಂದೋಲನಕ್ಕೆ ಬಹುದೊಡ್ಡ ತಾತ್ವಿಕ ಬುನಾದಿಯನ್ನು ಹಾಕಿಕೊಂಡು ಬಸವಣ್ಣಗಿಂತ ಮುಂಚೆಯೇ ಕುಲದ ಬಗ್ಗೆ ದೇವದಾಸನೇ ಮಾತಾಡಿದರು, ವೃತ್ತಿಗಳ ಬಗ್ಗೆ ದೇವದಾಸನೇ ಮಾತಾಡಿದ್ದಾರೆ. ಅಂಚಿನ ಸಮುದಾಯದ ವ್ಯಕ್ತಿಯೊಬ್ಬ ದೈವ ಸಾನ್ನಿಧ್ಯ ಪಡೆಯುವಂಥ, ದೈವ ಪ್ರೀತಿ ಪಡೆಯುವಂಥ ವಿಚಾರಗಳ ಬಗ್ಗೆ ದೇವದಾಸನೇ ಮಾತಾಡ್ತಾರೆ. ಮಠಗಳನ್ನು ವಿಡಂಬಿಸಿ ಮಾತಾಡ್ತಾರೆ. ಎಂಥ ನಿರ್ಭೀತ ಧ್ವನಿ! ಸರಿಯಾಗಿ ನನ್ನ ಡಿ.ಆರ್. ನಾರಾಯಣರ ಭಾಷೆ ಹೇಳೋದಾದರೆ ಪಕ್ಕ ವಿದ್ರೋಹದ ಧ್ವನಿ, ಪಕ್ಕ ವಿದ್ರೋಹದ ಧ್ವನಿ ಜೇಡರದಾಸರಿಗೆ. ಇಡೀ ವಚನ ಸಾಹಿತ್ಯದಲ್ಲಿ ದೊಡ್ಡ ವಿದ್ರೋಹಿ ಅಂತಂದ್ರೆ ಇವೇನು ವಿದ್ರೋಹಿ ಅಂತಂದ್ರೆ ಬಂಡಾಯಗಾರ. ಆ ಬಂಡಾಯಗಾರನ ಧ್ವನಿ ಜೇಡರದಾಸರಿಗೆ. ಬಸವಣ್ಣ ಕೂಡ ಜೇಡರದಾಸರಿಂದ ಆ ದಾರಿಗೆ ಬೇಕಾದ ಅನೇಕ ಒಳಹುಗಳನ್ನು ಕಂಡುಕೊಂಡದನ್ನು ಮುಂದಿನ ಆತನ ವಚನಗಳಲ್ಲೇ ನಾನು ಗಮನಿಸ್ತೇನೆ. ಜೇಡರದಾಸಮಯ ನಂತರ ಬಸವಣ್ಣ
ಬಸವಣ್ಣನ ಅನೇಕ ಸಮಕಾಲೀನ ವಚನಕಾರರು ಆ 12ನೇ ಶತಮಾನದ ಈ ಅಸಮಾನ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ಶೋಷಣೆಗಳ ಬಗ್ಗೆ, ದಮನಗಳ ಬಗ್ಗೆ, ನಿರ್ದಿಷ್ಟ ಕಸುಬುಗಳ ಬಗ್ಗೆ, ಕುಲಗಳ ಬಗ್ಗೆ ಇದ್ದಂಥ ಪೂರ್ವಾಗ್ರಹಗಳನ್ನು ಅಥವಾ ತಿರಸ್ಕಾರದ ಧೋರಣೆಗಳನ್ನು ಪ್ರಶ್ನಿಸ್ತಾ ಹೋದರು. ಹಾಗೆ ಪ್ರಶ್ನಿಸುವಾಗ ನಾವು ಗಮನಿಸಬೇಕಾದದ್ದು, ಯಾವ ವಚನಕಾರರು ಕೂಡ ತನ್ನ ಕಸುವಿನ ಬಗ್ಗೆ ಕೀಳರಿಮೆ ಮತ್ತು ಹಿಂಜರಿಕೆಯ ಅಳುಕಿನ ಮಾತನ್ನು ಆಡೇ ಯಾವ ವಚನಕಾರ ಮಾಡು. ನಾನು ಮುಂದೆ ಕೆಲವು ವಚನಗಳನ್ನು ನಿಮ್ಮ ಮುಂದೆ ಓದ್ತೀನಿ, ಅದಕ್ಕೆ ಪೀಠಿಕೆಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ದೇವರದಾಸನೇನೂ ಆಡಲಿಲ್ಲ, ದೋಹರ ಕಕ್ಕೈನೂ ಆಡಿಲ್ಲ, ಕಕ್ಕೆ ಬೊಮ್ಮೆನೂ ಆಗಿಲ್ಲ, ಅವನಿಗೆ ದೇವೈನೂ ಆಟಾಡಿಲ್ಲ, ಅವನಿಗೆ ರಾಜನು ಮಾತಾಡಿಲ್ಲ, ಸೂಳೆ ಸಂಘವನ್ನು ಮಾತಾಡಿಲ್ಲ, ಕೇತರದೇವಿ ಮಾತಾಡಿಲ್ಲ, ಅಥವಾ ಕಾಳವೇ ಮಾತಾಡಿಲ್ಲ, ಧೂಪದ ಬೊಗ್ಗವೇ ಮಾತಾಡಿಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ಕಸುಬಿನ ಬಗ್ಗೆ, ತಾವು ಯಾವ ಶ್ರಮಿಕ ಸಂಸ್ಕೃತಿ ಹಿನ್ನೆಲೆ ಹೊಂದಿದ್ದೀವಿ ಆ ಸಂಸ್ಕೃತಿಯ ಕುರಿತಂತೆ ಎಲ್ಲಿಯೂ ಕೂಡ ಅಳುಕಿನ ಹಿಂಜರಿಕೆಯ ಮಾತನ್ನು ಆಡಿದ್ದೇ ಇಲ್ಲ. ಯಾಕೆ ಸಾಧ್ಯ ಆಯಿತು ಅನ್ನೋದು ಭಾರಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ. ಯಾಕೆ ಸಾಧ್ಯ ಆಯಿತು? ಸಾಧ್ಯ ಆಗಿದೆ ಎಲ್ಲಿ ಅಂತಂದ್ರೆ, ಬಸವಣ್ಣನಿಗಿಂತ ಮುಂಚಿತವಾಗಿ ಜೇಡರದಾಸನಿಗೆ ಒಂದು ಇಡೀ ಸಮಾಜದಲ್ಲಿ ಇದ್ದಂಥ ಆ ಹಿಂಜರಿಕೆಯ ಕೀಳರಿಮೆಯ ಭಾವನೆಗಳನ್ನು ಮೊದಲು ತೊಳೆದರು. ನಾವೇನು ಡಿಗ್ನಿಟಿ ಆಫ್ ಲೇಬರ್ ಅಂತೀವಿ, ಆ ಡಿಗ್ನಿಟಿ ಆಫ್ ಲೇಬರ್ ಪ್ರಶ್ನೆ ಬಸವಣ್ಣನಲ್ಲಿ ಜೇಡರದಾಸನಲ್ಲಿ ಆತ್ಯಂತಿಕ ಸ್ವರೂಪದಲ್ಲಿ ನಿರಾಕರಣೆ ಕೊಡಲಾಯಿತು. ಇನ್ನು ವೃತ್ತಿಯ ಬಗೆಗೆ, ಕಸುವಿನ ಬಗೆಗೆ ನಿಮ್ಗೆ ಯಾವುದೇ ಹಿಂಜರಿಕೆ ಬೇಡ, ನಿಮ್ಗೆ ಯಾವುದೇ ಅವಮಾನ ಬೇಡ, ಯಾವುದೇ ಅಳುಕು ಬೇಡ ಅನ್ನುವುದನ್ನು ಸ್ಪಷ್ಟವಾಗಿ ಬಸವಣ್ಣ ಜೇಡರದಾಸನಿಗೆ ಹಾಕಿದರು. ಹಾಗಾಗಿ ಇಡೀ ಆ ವಚನ ಸಾಹಿತ್ಯ ಪರಂಪರೆಯಲ್ಲಿ ಈ ತಳ ಸಮುದಾಯಕ್ಕೆ ಅಥವಾ ಈ ಶ್ರಮ ಸಂಸ್ಕೃತಿಗೆ ಸೇರಿದ ವಚನಕಾರರು ಎಷ್ಟು ಆತ್ಮವಿಶ್ವಾಸ ಮಾತಾಡ್ತಾರೆ ಅಂತಂದ್ರೆ, ಬಹುಶಃ ನಾವು ಹೀಗೆ ಕರೆದಿದ್ದೆ ತಪ್ಪಾಯ್ತೇನೋ, ಅವನ ಕುಲ ಮೂಲದ ಹಿನ್ನೆಲೆಯಲ್ಲಿ ಅವರ ಹೆಸರು ಮಾತಾಡಬಾರ್ದಾಗಿತ್ತೇನೋ ಅಂತ ನಮಗೆ ಅನಿಸ್ತದೆ. ನಿಮಗೆ ಒಂದು ನೋಡಿ, ಆರಂಭದಲ್ಲಿ ಜೇಡರದಾಸನಿಗೆ ಎಷ್ಟು ಬರಬೇಕು, ಕಾಯಕವೇ ಕೈಲಾಸ ಎಂಬ ಬೀಜ ಮಂತ್ರ ಪಠಿಸಿದ ಬಸವಣ್ಣನನ್ನು ಧ್ರುವೀಕರಣದ ಎಲ್ಲ ಶ್ರಮವನ್ನು ಒಂದು ಕೇಂದ್ರದೆಡೆಗೆ ತರುವ ಆಂದೋಲನ ನಡೆಯಬೇಕು. ದೇವನೊಲಿದ ನಾಕುಲವೇ ಸತ್ಕುಲ ಎಂದು ಸಾಕಷ್ಟು ಕಾಯಕನಿಷ್ಠ ವಚನಕಾರರ ಹೆಸರುಗಳನ್ನು ಕೇಳುವ ಭಾಗ್ಯ ಲಭಿಸಿತು ನಮಗೆ. ಈ ರೀತಿ ಭಾಷಣ ಮಾಡಿದ ಡಾಕ್ಟರ್ ಅಮರೇಂದ್ರ ಹೊಳ್ಳಂಬಳ್ಳಿ ಗುರುಗಳಿಗೆ ಧನ್ಯವಾದಗಳು. ಈಗ ಸೌಮ್ಯ ಕೋಡೂರು ಅವರು ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ನಾನೇ ಮಾಡ್ಕೊತೀನಿ. ನಾನು ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಎಂ.ಎ. ಮುಗಿಸಿದ್ದು. ನನ್ನ ಪೂರ್ಣ ವಿದ್ಯಾಭ್ಯಾಸ ಪೂರ್ತಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಅಲ್ಲೇ ನಡೆದಿದ್ದು. ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬಂದಿದ್ದು. ಈಗ ಸದ್ಯ ಎಲ್ಚೇನಹಳ್ಳಿಯಲ್ಲಿನ ಟ್ರಾನ್ಸೆಂಡ್ ಡಿಗ್ರಿ ಕಾಲೇಜಿನಲ್ಲಿ ನಾನು ಕನ್ನಡ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಿ.ಸಿ. ನಾಗೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಜನಪ್ರಿಯ ಕಾದಂಬರಿಗಳಲ್ಲಿ ಮಹಿಳೆಯ ಭಿನ್ನ ನಿರೂಪಣೆಗಳು ಅನ್ನುವ ವಿಷಯದ ಮೇಲೆ ನನ್ನ ರಿಸರ್ಚ್ ನಡೆಸ್ತಾ ಇದ್ದೀನಿ. ಉಳಿದ ಹಾಗೆ ಸಂದರ್ಭೋಚಿತವಾಗಿ ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮಕಾಲೀನ ವಿಷಯಗಳ ಮೇಲೆ ಆಗಾಗ ಅದರಲ್ಲಿ ಲೇಖನಗಳನ್ನು ಬರೆದಿದ್ದು. ಇದು ನನ್ನ ಪರಿಚಯ. ಈ ವೇದಿಕೆಯಲ್ಲಿ ನಾನು ಜನಪದ ಸಾಹಿತ್ಯದಲ್ಲಿ ಶ್ರಮ ಸಂಸ್ಕೃತಿಯ ಪರಿಕಲ್ಪನೆ ಅನ್ನುವಂತಹ ವಿಷಯವನ್ನು ಕುರಿತು ನನ್ನ ಕೆಲವು ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ.
ಮೂಲತಃ ನಾನು ಕನ್ನಡ MA ಓದುವಾಗ ಆಧುನಿಕ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿನಿ. ಜನಪದವನ್ನು ಒಂದು ಸೆಮಿಸ್ಟರ್ಗಳ ಕಾಲ ಅಕಾಡೆಮಿಕ್ ಆಗಿ ಮಾತ್ರ ಓದಿದ್ದೀನಿ ಬಿಟ್ಟರೆ. ಉಳಿದ ಹಾಗೆ ನನ್ನ ಬಾಲ್ಯ ಬದುಕು ಪೂರ್ತಿ ಹಳ್ಳಿಗಾಡಿನಲ್ಲೇ ಆಗಿದ್ರಿಂದಾಗಿ, ಆಗಾಗ ಜನಪದದ ಹಾಡುಗಳನ್ನು ಹುದುಗೋದ್ರಿಂದಾಗಿ ಜನಪದದ ಒಂದು ನಂಟು ನನಗೆ ಬೈ ಬರ್ತ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಅನ್ನೋ ಒಂದು ಧೈರ್ಯದ ಮೇಲೆ ಮಾತಾಡ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ಸಂವಾದದ ಸಂದರ್ಭದಲ್ಲಿ ತಿದ್ಕೊಳ್ಳೋಣ. ನಾನು ಈಗ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಸುಮಾರು 13-14 ವರ್ಷಗಳಾಗಿದೆ. ನನ್ನ ಮಗಳಿಗೆ ದಿನ ಬೆಳಗಾದ್ರೆ ನಾನು ತಲೆ ತಿಂತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬಲಗಡೆ ತಿರುಗಿ ಹೇಳು, ಎದ್ದ ತಕ್ಷಣ ಕೈ ಮುಚ್ಚಿಬಿಟ್ಟು ಕರಾಗ್ರೆ ವಸತಿ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲ ಸ್ಥಿತಿ ಗೌರಿ ಹೇಳು ಅಂತ ನಾನು ಪೀಡಿಸ್ತೀನಿ. ಅವಳು ಹೇಳಿಲ್ಲ ಇಲ್ಲಿ ತನಕ. ಅವಳದೇನೋ ತುಂಬ ರೋಧನೆ ಪಡ್ಕೊಂಡು ಹೇಳ್ತಾಳೆ. ಆದರೆ ನಾನು ಯಾಕಿದನ್ನ ನನ್ನ ಮಾತಿಗೆ ಪೂರ್ವಭಾವಿ ಪೀಠಿಕೆ ಆಗಿ ತಗೊಂಡೆ ಅಂತ ಅಂದರೆ, ಜನಪದ ಸಾಹಿತ್ಯದಲ್ಲಿ ಶ್ರಮ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಇರೋ ಈ ಹೊತ್ತಲ್ಲಿ ನಮ್ಮ ಇವತ್ತಿನ ನಮ್ಮ ಈ ಸಮಕಾಲೀನ ಸಂದರ್ಭವು ಜನಪದವೇ. ಜನಪದ ಅಂದ ತಕ್ಷಣ ಗತಕಾಲ ಅಂತಲೇ ಅಂದ್ಕೊಳ್ಳೋದ್ರಲ್ಲೂ ಕೂಡ ಕೆಲವೊಂದು ವಾಗ್ವಾದಗಳಿದೆ, ಆ ಚರ್ಚೆಗಳಿದೆ. ಆದರೆ ಇವತ್ತಿನ ಈ ಸಂಸ್ಕೃತಿ ಏನಾಗ್ತಿದೆ ಅಂತಂದರೆ, ಕಂಪ್ಲೀಟ್ ಆಗಿ ಇವತ್ತಿನ ಈ ಜನಪದದ ಸಂಸ್ಕೃತಿ ಶ್ರಮ ಸಂಸ್ಕೃತಿಯ ಭಾಗವಾಗಿದ್ರು ಒಂಥರ ವೈದಿಕ ಸಂಸ್ಕೃತಿಯ ಕಡೆಗೆ ತಿರುಗ್ತಾ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಜನಪದರಲ್ಲಿ ಎದ್ದ ತಕ್ಷಣ ಕರಾಗ್ರೆ ವಸತಿ ಲಕ್ಷ್ಮಿ ಬರದೇ ಇಲ್ಲ. ಶುರುವಾಗದೆ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಾಗಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದು ಗಡಿಗೆ ನೆನದೇನ ಅಂತ ಹೇಳಿ ಹೇಳ್ತಾರೆ. ಎಲ್ಲಿಯ ಕರಾಗ್ರೆ ವಸತಿ ಲಕ್ಷ್ಮಿ, ಎಲ್ಲಿಯ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲ್ಲಿ ಅನ್ನುವ ಕಲ್ಪನೆನೇ ಇದೆಯಲ್ಲ, ಅದು ನನ್ನನ್ನು ಯಾವಾಗಲೂ ಚಕಿತಗೊಳಿಸುವಂತಹ ಒಂದು ಅಂಶ. ಇವತ್ತಿಗೂ ನಾವು ಹೆಣ್ಮಕ್ಳು ಸಾಕಷ್ಟು ಜನ ನಾವಿಲ್ಲಿ ವರ್ಕಿಂಗ್ ವುಮೆನ್ಗಳಿದ್ದೀವಿ. ನನ್ನ ಶ್ರಮ ಬೆಳಗ್ಗೆ 5 ಗಂಟೆಯಿಂದ ಶುರುವಾಗುತ್ತೆ ಅಂತಾದರೆ, ನನ್ನ ಶ್ರಮದ ಜೊತೆಗೆ ನಾನು ಕಟ್ಕೊಳ್ಳುವಂತಹ ನನ್ನ ಶ್ರಮವನ್ನು ನಿವಾಸಕ್ಕಾಗಿ ನಾನು ಕಂಡುಕೊಳ್ಳುವಂತಹ ಮಾರ್ಗಗಳು ಯಾವುದು ಅಂತ ಹೇಳಿ ನಾನು ಹೋದಾಗ, ನನ್ನ ಪೂರ್ವಜರು ಬದುಕಿದ್ದ ಕುಟ್ಟೋ ಪದಗಳು, ಬೀಸೋ ಪದಗಳು ಅಥವಾ ಸುಗ್ಗಿ ಪದಗಳು ಅವು ನನ್ನ ಇವತ್ತಿನ ಭಾಗವಾಗಿಲ್ಲ ಅನ್ನೋದನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕು. ಅವೆಲ್ಲ ವಿಸ್ಮೃತಿಗೆ ಸರಿತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯವಾದ ಒಂದು ಭಾಗ. ನಾನು ಬೆಳಗಾದ ತಕ್ಷಣ ಬೈ ಡಿಫಾಲ್ಟ್ ನಾನು ಲಲಿತಾ ಸಹಸ್ರನಾಮ ಪ್ಲೇ ಮಾಡ್ತೀನಿ, ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ತೀನಿ, ಸೌಂದರ್ಯ ಲಹರಿ ಪ್ಲೇ ಮಾಡ್ತೀನಿ. ಆದರೆ ನನ್ನ ಹಿಂದಿನ ಆ ಒಂದು ಜನರೇಷನ್ ಇತ್ತಲ್ಲ, ರಾಗಿ ಬೀಸೋ ಕಲ್ಲೆ ರಾಜನ ಒಳಗಲ್ಲೇ ರಾಯ ಅಣ್ಣನ ಒಳಗಲ್ಲೇ ನಾನು ನಿನಗೆ ಆಕ್ರಮ ಬರ್ತಾ ಇಲ್ಲ. ಇನ್ನು ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಮುದುರಮ್ಮ ನಾನಿಗೆ ಬೆಲ್ಲಾದಾರತಿಯ ಬೆಳಗ್ಗೆ. ಸೊ ಈ ಒಂದು ಮನೆಯಲ್ಲಿ ಮಿಕ್ಸಿ ಇರಲಿಲ್ಲ. ನಮ್ದು ಪೂರ್ತಿ ಮಲೆನಾಡು, ನಮ್ಮಲ್ಲಿ ಬೀಸೋ ಕಲ್ಲೇ ಇದ್ದಿದ್ದು. ಬೀಸನೆ ಸಂಜೆ ಒಂದು ರೌಂಡು, ನಾಳೆಗೆ ಕಡುಬಾಗಬೇಕು ಇಲ್ಲ ರೊಟ್ಟಿ ಹಾಕ್ಬೇಕು ಅಂತ ಅಂದ್ರೆ ಬೀಸ್ಕೊಂಡೇ ಮಾಡ್ತಾ ಇದ್ದಿದ್ದು. ಮತ್ತೊಂದು ನಂಬಿಕೆ ಬೇರೆ ನಮ್ಮ ಅಪ್ಪಂಗೆ ನಮ್ಮ ಅಜ್ಜಗೆ ಎಲ್ಲ, ಬೀಸ್ ಮಾಡಿದ್ರೇ ರುಚಿ ಅಂತ. ಬೀಸ್ ಮಾಡಿದ್ರೇ ರುಚಿ. ಆಮೇಲೆ ತಿರ್ಸೋ ಕಲ್ಲಲ್ಲಿ ತಿರ್ಸ್ ಮಾಡಿ ದೋಸೆ ಇಡ್ಲಿ ಮಾಡಿದ್ರೆ ಚಂದ ಬರಲ್ಲ ಅನ್ನೋದೇ ಒಂದು ನಂಬಿಕೆ ಇತ್ತು. ನಾನು ಇದರ ಮತ್ತೊಂದು ನೆಗೆಟಿವ್ ಪಾರ್ಟ್ ಆಮೇಲೆ ಮಾತಾಡ್ತೀನಿ. ಈಗ ಸದ್ಯ ಪಾಸಿಟಿವ್ ಆಗಿ ಮಾತಾಡ್ಕೊಂಡು ಹೋಗ್ತೀನಿ. ಇದು ಒಂದು ನಂಬಿಕೆ ಆಗಿದ್ರಿಂದ ಸಾಮಾನ್ಯವಾಗಿ ಇವತ್ತಿಗೂ ನಮ್ಮ ಮನೆಗಳಲ್ಲಿ ಬೀಸೋ ಕಲ್ಲು ಇದೆ, ತಿರ್ಸೋ ಕಲ್ಲು ಇದೆ. ಕುಟ್ಟೋದೊಂದು ಇಲ್ಲ ಅಷ್ಟೇ, ಮಿಷಿನ್ ರಾಗಿ ಬೀರಿಗಳು ಬಂದಿದ್ಮೇಲೆ ಅದಿಲ್ಲ. ಈ ಎಲ್ಲ ಆ ಬೀಸೋ ಕಲ್ಲಿನ ನಾದವೇ ಒಂದು ರಿದಮ್ ಅದು ಆಕ್ಚುಲಿ. ಆ ರಿದಮ್ಮು ಬೆಳಗ್ಗೆ ಎದ್ದೊಳಿಸ್ಬಿಡೋದು. ಎಷ್ಟೋ ಸಲ ಬೀಸ್ತಾ ಚಿಕ್ಕವರಿದ್ದಾಗ ನಮ್ಗೆ ಅಂಗಡಿ ತೂಗುಳಿಗೆ ಬಂದು ಆ ಊಟ ಹೊಡ್ಸ್ಕೊಂಡಿದ್ದು ಇದೆ ನಮಗೆ. ಸೊ ಬಹುಶಃ ಆ ಏಕತಾನತೆಯನ್ನು ಮುರಿಯಕ್ಕಾಗಿದೆ ಇರ್ಬೋದು ಇಂಥ ಪದಗಳು ಹುಟ್ಕೊಳ್ತು ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಇನ್ನೊಂದು ಹಾಗೆ ಮಾಡ್ತಾ ಇದ್ದಂಥ ಪ್ರತಿ ಕಾಯಕದಲ್ಲೂ ಕೂಡ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಬಸವಣ್ಣನ ಕಾಯಕ ಸಂಸ್ಕೃತಿಯ ಹಿಂದೆ ಇರುವ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳೋ ಎಷ್ಟೋ ಸಾವಿರಾರು ವರ್ಷಗಳ ಮುಂಚೆನೆ ನಮ್ಮ ಜನಪದರು ಅದರಲ್ಲೇ ಶಿವನನ್ನ ಕಂಡುಕೊಂಡವರು, ಅದರಲ್ಲೇ ಗೌರಿನ ಕಂಡುಕೊಂಡವರು, ಅದರಲ್ಲೇ ಗಂಗೆಯನ್ನ ಕಂಡುಕೊಂಡವರು. ಅದಕ್ಕೆ ಜನಪದ ಸಾಹಿತ್ಯದ ಬಗ್ಗೆ ಹೇಳಬೇಕಾದ್ರೆ ಜನವಾಣಿ ಬೇರು ಕವಿವಾಣಿ ಹೂವು ಅಂತ ಹೇಳಿ ಹೇಳ್ತಾರೆ.
ಜನವಾಣಿ ಅನ್ನೋದೇ ಬೇರು, ತಾಯಿ ಬೇರು. ಎಲ್ಲದಕ್ಕೂ ಬಹುಶಃ ಬೇರೆಯವರು ಹೇಳ್ತಾರೆ ಅಂತ ಅನ್ಕೊಳ್ತೀವಿ. ಎಲ್ಲ ಸಾಹಿತ್ಯದ ಮೂಲ ಅದು ಗಂಗೋತ್ರಿ ಜನಪದ ಸಾಹಿತ್ಯ ಅಂತ ಹೇಳಿ ಹೇಳ್ತಾರೆ. ಆ ಕಸುಬು ನಮ್ಮ ಜನಪದ ಸಾಹಿತ್ಯಕ್ಕೆ ಇರೋದು. ಮತ್ತೊಂದು ಅಂಶ ನಾನು ಹೇಳಬೇಕು, ಜನಪದ ಸಾಹಿತ್ಯದಲ್ಲಿ ಶ್ರಮ ಸಂಸ್ಕೃತಿ ಅಂತ ಹೇಳುವಾಗೆಲ್ಲ ನಮ್ಗೆ ಬರೀ ಹೆಣ್ಮಕ್ಳೇ ಕಾಣಿಸ್ತಾರೆ ಸರ್. ಸಾರಿ, ಯಾಕೂ ಗೊತ್ತಿಲ್ಲ, ಹೆಣ್ಮಕ್ಳು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಗದ್ದೆಯಲ್ಲಿ ಉತ್ತೋದು ಬಿತ್ತೋದು ಆ ಥರದ ಕೆಲಸಗಳು ಬೇರೆ. ಅವ್ರು ಹಾಡ್ದಂಗೆ ನನಗೇನು ಅನಿಸ್ತಾ ಇಲ್ಲ. ಅವ್ರು ಹೆಚ್ಚಂದ್ರೆ ಈಗ ಲೈಟ್ ಕಂಬ ಇರ್ಬೇಕಾದ್ರೆ ಅಲ್ಲಿ ನೋಡುವ ಐಸ ಇಲ್ಲಿ ನೋಡುವ ಐಸ ಅಂತ ಹೇಳಿರ್ಬೋದು. ಹೆಚ್ಚಂದ್ರೆ ಈ ನಾಟಿ ನಡುವಾಗೆಲ್ಲ ನಮ್ಮ ಹೆಣ್ಮಕ್ಳೇ ಹಾಡು ಕಂಡ್ಕೊಂಡಿದ್ದು ಅಂತ ನನಗನ್ಸುತ್ತೆ. ಹೆಣ್ಮಕ್ಳು ನಾನು ಆ ಕ್ರೆಡಿಟ್ನ ಪೂರ್ತಿ ತಗೊಳ್ತಾ ಇದ್ದೀನಿ. ಹಾಗಾಗಿ ಅದು ಭತ್ತ ತೂರೋದಿರ್ಬೋದು, ಇದು ಕುಟ್ಟೋದು, ಕೇರೋದಿರ್ಬೋದು. ಕೇರುವಾಗ ಬರೋ ರಿದಮ್ ಕೂಡ ಒಂದು ನಾದವೇ. ಸೊ ಎಲ್ಲದರಲ್ಲೂ ನಮ್ಮ ಒಟ್ಟು ಜನಪದರ ಬದುಕೆ ಈ ಕೈಗಾರಿಕೀಕರಣಕ್ಕಿಂತ ಮುಂಚೆ ಎಲ್ಲವೂ ದೇಹದ ಆ ಕಸುವನ್ನೇ ನಂಬಿದ್ದ ಕಾರಣಕ್ಕಾಗಿ ಅದರ ಆಯಾಸದಿಂದ ಹೊರಗೆ ಬರೋಕ್ಕಾಗಿನೇ ಇವು ಹುಟ್ಕೊಂತು ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ನಮ್ಮ ನಡುವೆ ಇಂತಹ ಜನಪದ ಗೀತೆಗಳು ಹುಟ್ಕೊಳ್ಳೋಕ್ಕೆ ಸಾಧ್ಯ ಇತ್ತು. ಇದು ಸಂಜೆ ಹೊತ್ತಿನ ನಂತರ ಬಹುಶಃ ಮನರಂಜನೆಗಾಗಿ ಡೊಳ್ಳು ಮತ್ತೊಂದು ಶುರುವಾಗಿದ್ದಿರ್ಬೋದು. ಅದು ಬೇರೆನೆ. ನಾನು ಮುಖ್ಯವಾಗಿ ಗಮನಿಸ್ತಾ ಇರೋದು ಜನಪದ ಗೀತೆಗಳಲ್ಲಿ ಮಾತ್ರ ಶ್ರಮ ಸಂಸ್ಕೃತಿಯ ಕುರುಹುಗಳನ್ನು ನಾನು ಹುಡುಕ್ತಾ ಇದ್ದೀನಿ. ಅಲ್ಲಿ ದೇವರನ್ನ ಕಾಣೋದು, ಕುಟುಂಬದ ಕುರಿತಾದಂತಹ ಒಂದು ಮಧುರವಾದ ಭಾವನೆಗಳಿರ್ಬೋದು. ಆಮೇಲೆ ಇದೊಂದು ಗೀತೆ ಬರುತ್ತೆ, ಇದು ಜನಪದ ಗೀತೆಯಲ್ಲಿ ಹೇಳ್ತಾರೆ, ಕಲ್ಲು ಬಿಟ್ಟೇನೆಂದು ಸಿಟ್ಯಾಕೆ ಸರಸ್ವತಿಯೇ, ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಅಂತ ಎಲ್ಲ ಬೀಸಿ ಹೇಳುವಾಗ ಆ ತಾಯಿ ಹೇಳುವಂತಹ ಹಾಡು. ಕಲ್ಲು ಬಿಟ್ಟೇನೆಂದು ಸಿಟ್ಯಾಕೆ ಸರಸ್ವತಿಯೇ, ಸಿಟ್ ಮಾಡ್ಕೊಳ್ಬೇಡ ಅಂತ. ಅವಳೇ ಸರಸ್ವತಿ. ಅಕ್ಕ ಬೀಸೋ ಕಲ್ಲೇ ತಿರ್ಸೋ ಕಲ್ಲೇ ಅವಳಿಗೆ ಸರಸ್ವತಿ. ನಮ್ಮ ಸರಸ್ವತಿನೂ ಅಲ್ಲ, ಸರಸ್ವತಿ ಅವಳು. ನನಗಿನ್ನ ಚೆನ್ನಾಗಿ ನೆನಪಿದೆ, ನಾವು ಬೀಸಿ ಹೇಳುವಾಗ ಅದಕ್ಕೆ ಕಲ್ಲು ಮುಟ್ಟಿ ನಮಸ್ಕಾರ ಮಾಡೇ ಹೇಳ್ಬೇಕಿತ್ತು. ಇಲ್ಲ ಅಂದ್ರೆ ನಮ್ಮವ್ವ ಅಲ್ಲೇ ಪಕ್ಕದಲ್ಲಿರೋ ಕೋಲಲ್ಲೇ ಬೀಸೋಳು. ಅಂದ್ರೆ ಒಂದು ಕೃತಜ್ಞತೆ ಸಲ್ಲಿಸೋ ಭಾವ ಇತ್ತಲ್ಲ, ಅದು ನಮ್ಮ ಒಳಗೆ ಆ ನೆಲದ ಆ ಮಣ್ಣಿನ ಗುಣವಾಗಿ ಬಂತು ನಮ್ಮ ಜನಪದರಲ್ಲಿ ಅಂತ ಹೇಳಿ. ಇದಿಷ್ಟು ಮಾತಾಡ್ತಾ ಹೋದ್ರೆ ಸಾಕಷ್ಟು ನಮ್ಗೆ ಸಿಗ್ತಾ ಹೋಗ್ತವೆ ಈ ತರದ ತ್ರಿಪದಿಗಳು, ಜನಪದ ತ್ರಿಪದಿಗಳು. ಇದಿಷ್ಟು ಜನಪದ ಸಾಹಿತ್ಯದಲ್ಲಿ ಶ್ರಮ ಸಂಸ್ಕೃತಿಯ ಭಾಗವಾಗಿ ನಾನು ನೋಡೋದು. ರೀಸೆಂಟ್ ಆಗಿ ನಾನು ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋದಾಗ ಇನ್ನೊಂದು ನಮಗೆ ಬೇಸಿಗೆ ರಜದಲ್ಲಿ ತುಂಬಾ ಮಜಾ ಕೊಡ್ತಾ ಇದ್ದ ಕೆಲಸ ಮಜ್ಜಿಗೆ ಕಡಿಯೋ ಕೆಲಸ. ನಾ ಮುಂದು ತಾ ಮುಂದು ಅಂತ ಮಾಡ್ತಾ ಇದ್ರು. ಅದು ನಮ್ಮ ಅಜ್ಜಿ ಅದೊಂದು ರಿದಮೇ ಕಂಡ್ಕೊಂಡ್ಬಿಟ್ಟಿದ್ರು. ಚೋರ್ ಬೋರ್ ಅಂತ ಮಾಡ್ಕೊಂಡು, ಅದು ಏನೋ ಗೊತ್ತಿಲ್ಲ, ನಾವೇ ಕೊಟ್ಕೊಂಡಿದ್ದೆ ಹೆಸರು. ಅದನ್ನ ಮಾಡೋಕ್ಕೆ ತುಂಬಾ ಕಾತರ ನಮ್ಗೆ. ಮೊನ್ನೆ ಆಂಟಿ ಮನೆಗೆ ಹೋಗಿದ್ದೆ. ಅಲ್ಲಿ ನಮ್ಮ ಆಂಟಿ ದಿನಕ್ಕೆ 4-5 ಲೀಟರ್ ಹಾಲು, ಅಷ್ಟೇ ಮಜ್ಜಿಗೆ ಮೊಸರು, ಅಷ್ಟು ನೀವು ಕುತ್ಕೊಂಡು ಕಡಿಯೋಷ್ಟು ಟೈಮ್ ಇಲ್ಲ ಅವ್ರಿಗೆ. ಈಗ ಮಜ್ಜಿಗೆ ಕಡಿಯೋ ಮೆಷಿನ್ ಬಂದಿದೆಯಂತೆ, ನಾನು ನೋಡಿದ್ ಮೊನ್ನೆನೆ. ಅದು ಹಾಕ್ಬಿಟ್ಟು ಬೇರೆ ಕೆಲಸಗಳು ಮಾಡ್ಕೊಳ್ಬೋದು. ನಾವು ಶ್ರಮ ಸಂಸ್ಕೃತಿ ಅಂತ ಹೇಳ್ತಾರೋ ಈ ಹೊತ್ತಲ್ಲಿ ನಾನಾಗಲೇ ನಮ್ಮ ಅಪ್ಪಂಗೆ ಅದ್ರಲ್ಲಿ ಕಡಿದ್ರೇನೇ ರುಚಿ ಅಂತ ಹೇಳೋ ಒಂದು ಆ ನಂಬಿಕೆಯನ್ನು ಕೂಡ ಶೋಷಣೆ ಅಡಗಿದ್ದೆ ಅನ್ನೋದ್ಲೆ ಅನ್ಸುತ್ತೆ. ಈಗ ನಾನು ಬೆಳಗ್ಗೆ ಎದ್ದು 5 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸಿ 8 ಗಂಟೆಗೆ ಲಾಗಿನ್ ಆಗ್ಬೇಕು ಅಂದ್ರೆ ನಾನು ತಿರ್ಸ್ಕೊಂಡು ಬೀಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕಾಲ ಬದಲಾದ ಹಾಗೆ ನಮ್ಮ ಶ್ರಮದ ರೀತಿಯೂ ಕೂಡ ಬದಲಾಗಿದೆ. ನಾವು ಸಂಸ್ಕೃತಿಯನ್ನೇ ಅದನ್ನೇ ಉಳಿಸ್ಕೊತೀವಿ ಅಂತ ಹೋಗ್ತಾ ಹೋದಾಗೆ ಅದೇ ಹಬ್ಬ ಹಾಕಿದ ಆಲಂಬರಕ್ಕೆ ಜೋತ್ ಹಾಕೊಂಡು ಬೀಳುವಂತಹ ಪರಿಸ್ಥಿತಿಯಲ್ಲೂ ನಾನಿಲ್ಲ ಇವತ್ತು. ಯಾಕಂತಂದ್ರೆ ಅವತ್ತಿನ ಹೆಣ್ಣು ಮಕ್ಕಳ ಬಿಡುಗಡೆ ಆ ಹಾಡಿನ ಮೂಲಕ ಅಂದ್ರೆ ಇವತ್ತಿನ ಎಂಪವರ್ಡ್ ವುಮೆನ್ನ ಚಾಲೆಂಜಸ್ ಬಹಳಷ್ಟು ಬೇರೆ ಬೇರೆನೇ ಇರೋದ್ರಿಂದ ನಾವು ಮಿಕ್ಸಿ ಬಳಸಲೇಬೇಕು, ವಾಷಿಂಗ್ ಮಿಷಿನ್ ಬಳಸಬೇಕು, ಮಿಲ್ಕ್ ಹೋಗ್ಲೇಬೇಕು, ಮತ್ತೆ ತುಪ್ಪ ಮಾಡಬೇಕು ಅಂತಂದ್ರೆ ಬೆಣ್ಣೆ ಬರಬೇಕು ಅಂದ್ರೆ ಮೆಷಿನ್ ಬೆಣ್ಣೆ ಬಳಸಬೇಕು. ಕೈಗಾರಿಕೀಕರಣವೂ ಕೂಡ ಒಂದೊಂದ್ಸಲ ಎಷ್ಟೋ ಸಲ ವರದಾನವೂ ಆಗಿದೆ. ಹಾಗಂತ ಹೇಳಿ ಇಂಧನ ಹೆಚ್ಚೇನು ಅರಿಯದೆ ಅಂತ ಹೇಳಿ ನಲ್ಲಮ್ಮ ಹೇಳ್ತಾನೋ ಅದನ್ನ ಬಿಟ್ಟು ಹೋಗ್ಬೇಕಾಗಿಲ್ಲ. ಅಫ್ಕೋರ್ಸ್ ಜನವಾಣಿ ಬೇರು, ಕವಿವಾಣಿ, ಹೂವು ಆಗಿದ್ರು ಕೂಡ ಇವೆಲ್ಲವೂ ನಮ್ಮ ಶ್ರಮದ ಸಂಸ್ಕೃತಿಯ ಭಾಗವೇ ಸತ್ಯ. ಆದ್ರೆ ನನ್ನ ಶ್ರಮವನ್ನ ನಿವಾರಿಸುವಂತಹ ಹಾಡುಗಳು ಸಿನಿಮಾ ಹಾಡುಗಳಾಗಿ ಬದಲಾಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಕನ್ನಡ ಟೀಚರ್ ಆಗಿರೋ ಕಾರಣಕ್ಕೂ 4-5 ತ್ರಿಪದಿಗಳು ನನ್ನ ನಾಲ್ಗೆಲ್ಲಿ ಬರ್ಬೋದೇನೋ ಹೊರತು ಉಳಿದ ಹಾಗೆ ಇಲ್ಲ ಅನ್ನೋದು ಕೂಡ ಅಷ್ಟೇ ವಾಸ್ತವ. ಸೊ ಇದಿಷ್ಟು ನನ್ನ ವಿಚಾರವಾಗಿ ಕುರಿತು ನಾವು ಹೇಳ್ಬೇಕಾಗಿದ್ದ ವಿಷಯ. ಇನ್ನೇನಾದ್ರೂ ಇದ್ರೆ ನಾವು ಸಂವಾದದಲ್ಲಿ ತಿಳ್ಕೊಳ್ಬೋದು ಅಂತ ಅನಿಸುತ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು.
ಜನಪದದಲ್ಲಿ ಸಂಸ್ಕೃತಿಯನ್ನು ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಡ್ಬರಿಂದ ಕಂಡು, ಕೆಲವೊಮ್ಮೆ ಮಾಡುವವರನ್ನು ಕಂಡು, ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳುತ್ತಾ, ಹೀಗೆ ಹಲವು ಆಯಾಮಗಳಿಂದ ಸಂಸ್ಕೃತಿಯನ್ನು ಅರಿಯಬೇಕು ಎಂಬುದನ್ನು ತಿಳಿಸಿದ ಸೌಮ್ಯ ಕೋಡೂರು ಅವರಿಗೆ ಧನ್ಯವಾದಗಳು. ಸಂವಾದ ಯಾರಿಗಾದೇನು ಪ್ರಶ್ನೆ ಇದ್ದರೆ ಅಥವಾ ಇದರಾಚೆಗೆ ನೀವೇನಾದರೂ ಹೇಳೋದಿದ್ರೆ, ಇದರಾಚೆಗೆ ಹೇಳೋರು ಪ್ರಶ್ನೆ ಕೇಳೋರೆ, ಆ ಪ್ರಶ್ನೆ ಕೇಳೋದು ಬಂದಿರ್ತೀನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ. ಮೇಡಮ್ ಅವರಿಗೆ ಒಂದು ಮಾತು ಹೇಳ್ತಾ ಇದ್ರು, ಜನಪದ ಗೀತೆಗಳಿಗೆ ಸಂಬಂಧಪಟ್ಟಾಗೆ ಮಹಿಳೆಯ ಪಾತ್ರ ತುಂಬಾ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ನೀವು ಜನಪದ ಸಾಹಿತ್ಯ ತಗೊಂಡ್ರೆ ಅಲ್ಲಿ ಪುರುಷನು ಕೂಡ ಒಂದಷ್ಟು ಸಾಹಿತ್ಯ ಅನ್ನೋದನ್ನ ತನ್ನ ಶ್ರಮನ ಬೆಳೆಸಿದ್ದಾನೆ. ಅಲ್ಲ, ಒಂದಷ್ಟು ಮಹಿಳೆದು ಒಂದಷ್ಟೇನೆ, ಅದ್ರ ಭಾಗವಾಗಿ ಪುರುಷಂದು ಇದೆ ಅಂತ ನಾವು ಯಾವುದೇ ಒಂದು ಸಾಹಿತ್ಯ ತಗೊಂಡಾಗ ಇಲ್ಲೇ ನಾವು ಈ ಇದನ್ನ ತಾರತಮ್ಯ ಅನ್ನೋದನ್ನ ಮಾಡಬಾರ್ದು ಅಂತ ಬರಹಗಾರರಾಗಿ ಇಟ್ಕೊಂಡು ನಾವೇನೆ ಒಂದು ಪುರುಷ ಮಹಿಳೆ ಅಂತ ಇಲ್ಲಿ ಭೇದ ಸೃಷ್ಟಿ ಮಾಡಿದ್ರೆ ಅದನ್ನೇ ಇಲ್ಲ ಒಂದ್ ಕಡೆ ನಾವು ಜಾತೀಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ಧಕ್ಕೆ ಆಗತ್ತೆ. ಹೇಳ್ಬೇಕಾದ್ರೆ ಯೋಚನೆ ಮಾಡೋರು ಹತ್ರ ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ಮೋಹನ್. ಇಲ್ಲಿ ತಾರತಮ್ಯ ಏನೂ ಇಲ್ಲ. ಇನ್ನೊಂಚೂರು ಇದು ನಾಟಿ ಪದನ ಗಂಡ್ಮಕ್ಳು ಹಾಡ್ತಾರೆ, ಊರ ಕಡೆ ಇಲ್ಲ. ನಾನು ಮುಖ್ಯವಾಗಿ ಹಂದಿ ಹೊಡೆಯೋದಿಲ್ಲ. ಹಂದಿ ಹೊಡೆಯೋ ಪದಗಳನ್ನ ಹಂದಿ ಹೊಡೆಯೋ ಜಾಗದಲ್ಲಿ ಹೆಣ್ಮಕ್ಳು ಹೆಚ್ಚಿರೋದೇ ಇಲ್ಲ. ಯಾಕೆಂದ್ರೆ ಹಂದಿ ಹೊಡಿತಿದ್ದನ್ನ ರಾತ್ರಿ ಮಾಡೋರು, ಬೆಳಗ್ಗೆಲ್ಲ ಮಾಡೋರು. ಅವಾಗ ಹಂದಿ ಪದಗಳನ್ನ ಹೆಚ್ಚು ಹಾಡೋದೇ ಗಂಡ್ಮಕ್ಳು. ಇಲ್ಲಿ ಗಂಡು ಹೆಣ್ಣು ಅನ್ನುವಂತಹ ಭೇದ ಇಲ್ವೇ ಇಲ್ಲ, ತಾರತಮ್ಯ ಇಲ್ವೇ ಇಲ್ಲ. ಇದು ಶ್ರಮ ಸಂಸ್ಕೃತಿ ಆಗಿರೋದ್ರಿಂದ, ಇದು ಒಂದು ಕುಟುಂಬ ಸಂಸಾರ ಒಂದು ಇದೇ ನಡೀತಿರೋದ್ರಿಂದ ಇದು ಜೋಡಿ ಎತ್ತುಗಳೇ ಸಮಾನವಾಗಿ ಹೋಗುವಂಥದ್ದು. ಬೇಸಿಕಲಿ ಸೌಮ್ಯ ಕೋಡೂರು ಹೇಳಿದ್ದು ಗಂಡ್ಮಕ್ಳಿಲ್ಲ ಅಂತಲ್ಲ, ಅವ್ರು ಹೇಳಿದ್ದು ನಾವೊಂದು ಹೆಗ್ಗಳಿಕೆ ತಗೊಳ್ಳೋಣ, ಹೆಣ್ಮಕ್ಳಿಗೆ ಜಾಸ್ತಿ ಇದೆ ಅಂತ. ಅದೇ ಸರ್, ಹಂದಿ ಹೊಡೆಯೋದು ಹಂದಿ ಪದಗಳಿರೋದು ಹೆಚ್ಚು ಗಂಡ್ಮಕ್ಳೇ ಹಾಡು. ಎಲ್ರಿಗೂ ನಮಸ್ಕಾರ. ನಾನು ಸೋಮವಾರದ ಚಿತ್ರಕಲಾವಿದ. ಸೌಮ್ಯ ಕೋಡೂರು ಅವ್ರಿಗೆ ಒಂದು ಪ್ರಶ್ನೆ. ಈಗ ನಮ್ಮ ಆಧುನಿಕ ಬದುಕಿಗೆ ತಿಳ್ಕೊಂಡಾಗ ಅನಿವಾರ್ಯವಾಗಿ ನಾವು ಶ್ರಮ ಸಂಸ್ಕೃತಿಯ ಹಿಂದೆ ಮಾಡ್ತಿದ್ದಂಥದ್ದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀವಿ. ಜೊತೆಗೆ ಯಂತ್ರೋಪಕರಣಗಳ ಮೇಲೆ ಡಿಪೆಂಡ್ ಆಗೋದು ಅನಿವಾರ್ಯ ಅಂತ ಆಗಿದೆ. ಈಗ ನಮ್ಮಲ್ಲಿ ಏನಾಗ್ತಿದ್ರು, ರಂಗೋಲಿ ಆಗ್ತಾ ಇದ್ರು, ಆಸೆ ಚಿತ್ರಗಳು ಬರಿತಾ ಇದ್ರು. ಅದೆಲ್ಲ ಈಗ ಮರೆಯಾಗೋಗಿದೆ. ಈಗ ಎಲ್ಲ ಅವಸಾನದ ಹಂಚಿಗೆ ಹೋಗ್ಬಿಟ್ಟಿದೆ. ಈಗ ರಂಗೋಲಿ ಹಾಕೋದಕ್ಕೂ ಮಿಷಿನ್ ಬಂದಿದೆ. ಈಗ ಆಯ್ತಾ, ನಮ್ಮಲ್ಲಿ ಬೆಣ್ಣೆ ಮಾಡೋದಕ್ಕೆ ಹೆಂಗ್ ಮಿಷಿನ್ ಇದೆಯೋ, ಮೊಸರು ಮಾಡೋದಕ್ಕೆ ಹೆಂಗ್ ಮಿಷಿನ್ ಇದೆಯೋ, ಆಮೇಲೆ ಭತ್ತ ಕುಟ್ಟೋದಕ್ಕೋ ಎಲ್ಲದಕ್ಕೂ ಮಿಷಿನ್ ಇದೆಯೋ, ರಂಗೋಲಿಗೂ ಮಿಷಿನ್ ಬಂದಿದೆ, ಚಿತ್ರ ಬರೆಯೋಕ್ಕೂ ಮಿಷಿನ್ ಬಂದಿದೆ. ಅಂದ್ರೆ ಚಿತ್ರ ಬರೆಯೋದು ಬೇಡವಾ? ಮಿಷಿನ್ ಮೇಲೆ ಅವಲಂಬಿಸ್ಬೇಕಾ? ಈ ಬೆಣ್ಣೆ ತುಪ್ಪಕ್ಕೂ ಅವಲಂಬಿಸ್ದಂಗೆ ಮಿಷಿನ್ಗೆ ಇದನ್ನು ಅವಲಂಬಿಸ್ಬೇಕಾ? ಆಸ್ ಎ ಇಂಡಿವಿಜುವಲ್ ಸೌಮ್ಯ ಕೋಡೂರು ಬೆಳಗ್ಗೆ ಡೈಲಿ ಎದ್ದು ರಂಗೋಲಿ ಹಾಕ್ತೀನಿ. ಅಲ್ಲೇ ನನ್ನ ಗಂಡ ಇದ್ದಾರೆ, ಕೇಳಿ, ನಾನು ಹಾಕ್ತೀನಿ. ಇದು ಲೈಟರ್ ವೇನಲ್ಲಿ ಹೇಳಿದ್ದು. ಇದು ಶ್ರಮ ಅಲ್ವೇ ಅಲ್ಲ ಸರ್. ಸರಿಯಾಗಿ ಹೇಳಿದ್ರು. ಕೌಶಲ್ಯದ ಪ್ರಶ್ನೆ ಇದು. ಕೌಶಲ್ಯವನ್ನ ನಾನು ಕೌಶಲ್ಯನ ಬೆಳಗ್ಗೆ 6 ಗಂಟೆಗೆ ತೋರ್ಸಕ್ಕೆ ಹೋದ್ರು 8 ಗಂಟೆಗೆ ಲಾಗಿನ್ ಆಗ್ಬೇಕಲ್ಲ ಸರ್. ಆ ಸಮಸ್ಯೆ ಕೂಡ ನಮಗೆ ಎದುರಾಗತ್ತೆ. ವರ್ಕಿಂಗ್ ವುಮೆನ್ಗಳ ಅಂದ್ರೆ ಮನೇಲಿದ್ದ ಮುಂಚಿನ ಹೆಣ್ಮಕ್ಳು ವರ್ಕಿಂಗ್ ಅಂತ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತಿನ ಓದಿನ ಶಿಕ್ಷಣದ ಮೂಲಕ ನಾವು ಕಂಡುಕೊಂಡ ಬಿಡುಗಡೆ ಇದೆಯಲ್ಲ, ಅದು ಎಷ್ಟೋ ಸಲ ನಮಗೆ ಬೇಡಿನೂ ಆಗಿದೆ ಅನ್ನೋದು ವಾಸ್ತವ. ಹಾಗಾಗಿ ನಾನು ಜನಪದದಲ್ಲಿ ಇದ್ದಿದ್ದೆಲ್ಲದನ್ನೂ ಮಾಡ್ತೀನಿ, ನಾನು ಗರ್ತಿ ಗೌರಮ್ಮ ಅನ್ಸ್ಕೊಳ್ತೀನಿ ಅಂತ ಅಂದ್ರೆ ಕಷ್ಟ ಇದೆ ಇವತ್ತು. ಅದು ವಾಸ್ತವ ಅನ್ನೋದು ನನ್ನ ಮಾತು. ಪರಂಪರೆನ ನಾವು ಉಳಿಸ್ಕೊಂಡೇ ಹೋಗ್ಬೇಕು ಅಂತಿದ್ದಾಗ ಮೇಡಮ್ ಹೇಳಿದಂಗೆ ಜೋಡೆತ್ತುಗಳ ತರ ಹೋಗ್ಬೋದು. ಒಂದಿನ ನಾನು ರಂಗೋಲಿ ಹಾಕ್ಬೋದು, ಇನ್ನೊಂದು ದಿನ ನನ್ನ ಗಂಡನೂ ಹಾಕ್ಬೋದು, ಸಮಸ್ಯೆ ಇಲ್ಲ. ನಮ್ಮ ಉದ್ದೇಶ ಪರಂಪರೆನ ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ, ಇಬ್ರು ಮಾಡ್ಬೋದು, ಏನು ಸಮಸ್ಯೆ ಏನಿಲ್ಲ. ಈ ಪರಿಕಲ್ಪನೆ ನಮಗೆ ಸ್ಪಷ್ಟ ಆದ್ರೆ ಬಹುಶಃ ಪರಂಪರೆ ಉಳಿಯುತ್ತೆ ಸರ್. ಒಂದು ಸಣ್ಣ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಈ ವಿಷಯವನ್ನು ನಾವು
ಆರಿಸುವಂಥ ಸಂದರ್ಭದಲ್ಲಿ ಇದುವರೆಗೂ ನಾವು ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಸಂಸ್ಕೃತಿಯ ಚರಿತ್ರೆ, ಕನ್ನಡ ಕಲೆಯ ಚರಿತ್ರೆ ಅಂತೇಳಿ ಏನು ಪರಂಪರೆಯಿಂದ ಕಟ್ಕೊಂಡಿದ್ದೀವಿ, ಆ ಕಟ್ಟಿಕೊಂಡಿರುವಂತಹ ಚರಿತ್ರೆಗಳ ಒಳಗೆ ಶ್ರಮ ಸಂಸ್ಕೃತಿಯ ಚರಿತ್ರೆಯನ್ನು ನಾವು ಗುರುತಿಸ್ಕೊಂಡಿದ್ದೀವ ಅನ್ನುವಂಥದ್ದು ಒಂದು ನಮ್ಮ ಮನಸ್ಸಿನಲ್ಲಿದ್ದ ಮುಖ್ಯ ಪ್ರಶ್ನೆ. ಈ ಶ್ರಮ ಸಂಸ್ಕೃತಿಗೆ ವಚನಕಾರರುಗಳನ್ನ ಅದ್ರ ಬಗ್ಗೆ ತಂದ ಮೇಲೆ ಅವ್ರಿಗೊಂದು ಬಾಯಿ ಬಂದು ಅವರು ತಮ್ಮ ತಮ್ಮ ವೃತ್ತಿಗಳ ಬಗೆಗೆ ಅತ್ಯಂತ ಆತ್ಮವಿಶ್ವಾಸದಲ್ಲಿದ್ದು ಅಭಿವ್ಯಕ್ತಿಯನ್ನು ಮಾಡುವಾಗ ಎಲ್ಲೂ ಕೂಡ ಕೀಳರಿಮೆ ಇಲ್ಲದೆ ತೆರ್ಕೊಳ್ಳೋಕ್ಕೆ ಸಾಧ್ಯ ಆಗಿತ್ತು. ಶ್ರಮ ಸಂಸ್ಕೃತಿ ಅವ್ರಿಗೊಂದು ಬಲವಾಗಿತ್ತು ಅನ್ನೋದನ್ನ ಅವರು ಅದನ್ನ ಪ್ರತಿಪಾದಿಸಿದ್ರು. ಆತ್ಮಸ್ಥೈರ್ಯಕ್ಕೆ ನಾನು ನನ್ನ ವೃತ್ತಿ ಇವತ್ತಿಗೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನ ಅವ್ರ ಕೀಳರಿಮೆಗಳಲ್ಲಿ ಮಾತಾಡ್ದಲೇ ಹೋಗ್ಬಿಡ್ತಾರೆ, ಮತ್ತು ತಮ್ಮ ಬಗ್ಗೆ ಹೇಳ್ಕೊಳಕ್ ಎಲ್ಲೂ ಮುಂದಕ್ಕೆ ಬರೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲೋ ಇವತ್ತು ಶ್ರಮ ಸಂಸ್ಕೃತಿಯ ಇದರೊಳಗೆ ಇರ್ತಕ್ಕಂಥವರಲ್ಲಿ ಆ ಎಲ್ಲೋ ಒಂದು ಹಿಂಜರಿಕೆ ಇದೆ. ಅದನ್ನು ಮೀರಿಸುವ ಕೆಲಸವನ್ನ ಒಂದು ಆತ್ಮಸ್ಥೈರ್ಯದ ಕೆಲಸವನ್ನ ವಚನ ಸಾಹಿತ್ಯ ಮಾಡಿತ್ತು. ನಾವು ಜಾತಿ ಜನಪದವನ್ನ ಆರಿಸ್ಕೊಂಡ್ವಿ ಶ್ರಮ ಸಂಸ್ಕೃತಿಯಲ್ಲಿ ಅಂದರೆ, ಶ್ರಮ ಸಂಸ್ಕೃತಿಯಲ್ಲಿ ತೊಡಗಿಕೊಂಡಿದ್ದ ನಮ್ಮ ಜನ ಸಮುದಾಯ ಎಲ್ಲೂ ಕೂಡ ತನ್ನ ಶ್ರಮದ ಬಗೆಗೆ ಗೊಣಗಾಟವನ್ನಾಗಲಿ, ನಾನು ಮಾಡ್ತಾ ಇರೋದು ವೇಸ್ಟ್ಫುಲ್ಲು, ನೋಬಡಿ ಈಸ್ ರೆಕಗ್ನೈಸಿಂಗ್ ಅನ್ನುವ ತಳಮಳಗಳಲ್ಲಾಗಲಿ, ಐಡೆಂಟಿಟಿ ಕ್ರೈಸಿಸ್ಗಾಗಲಿ ಸಿಕ್ಕಾಕಿಕೊಳ್ಳದೆ ಪೂರ್ಣವಾಗಿ ತೊಡಗಿಸ್ಕೊಳ್ತಾ ತಮ್ಮ ಸೃಜನಶೀಲ ಶಕ್ತಿಯನ್ನು ಆ ಶ್ರಮ ಸಂಸ್ಕೃತಿಯ ಒಂದು ಭಾಗವಾಗಿ ಅದರ ಹೂರಣವಾಗಿ ಹೊರಗೆ ತಂದಿದ್ರಿಂದ ಇವತ್ತು ಅದ್ಭುತವಾದಂತಹ ಶ್ರಮ ಸಂಸ್ಕೃತಿಯ ಚರಿತ್ರೆ ಜನಪದದ ಮುಖಾಂತರ, ವಚನಕಾರರ ಮುಖಾಂತರ ನಮಗೆ ಸಿಕ್ಕಿದೆ. ಹಾಗಾಗಿ ತನ್ನ ಕೌಶಲ್ಯದಿಂದ ಇದನ್ನು ನುಡಿಸ್ತಾ ಇದ್ದಂಥವನಿಗೆ ದೇವಸ್ಥಾನದಲ್ಲಿ ಇವತ್ತು ಬೆಲ್ ಹಾಕಿದ ತಕ್ಷಣ, ಸ್ವಿಚ್ ಹಾಕಿದ ತಕ್ಷಣ ಗಂಟೆ ಹೊಡೆಯುವ ಪೂಜಾ ಸಮಯದಲ್ಲಿ ಬರುವಂಥದ್ದಕ್ಕೆ ಅವನ ಅನ್ನವನ್ನೇ ಕಿತ್ಕೊಂಡಿದೆ. ಅವನ ಒಂದು ತಳಮಳ ಇದೆಯಲ್ಲ, ಈಗ ಅವನ ಇಡೀ ಸಮುದಾಯ ಅವತ್ತು ದೇವಸ್ಥಾನದ ಹತ್ರ ಬಂದು ಅದನ್ನು ನುಡಿಸೋದಕ್ಕೆ ಒಂದು ಮುಂಬ್ಳಿನೋ ಸಂಬಳನೋ ಸಿಗ್ತಾ ಇತ್ತು, ಇವತ್ತು ಹೋಗಿದೆ. ಸೊ ಶ್ರಮ ಸಂಸ್ಕೃತಿಯನ್ನೇ ನಂಬಿಕೊಂಡು ಬದುಕ್ತಾ ಇದ್ದಂಥ ಎಷ್ಟೋ ಜನರ ಬದುಕಿನಲ್ಲಿ ಆಗಿರುವ ಆಧುನಿಕ ಪರಿವರ್ತನೆಗಳು ಮತ್ತೆ ವಿಧಿ ಇಲ್ಲದೆ ಕೆಲವು ಸಂದರ್ಭಗಳಲ್ಲಿ ತಾವು ಕೈಗೊಳ್ತಾ ಇರ್ತಕ್ಕಂತಹ ಶ್ರಮದ ಅಥವಾ ಉದ್ಯಮಗಳು ಅವರ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಇದೆಯೇ? ITBTನಲ್ಲಿ ಇರ್ತಕ್ಕಂಥ ನಮ್ಮವರು ನಾವು ತುಂಬ ದೊಡ್ಡ ಒಂದು ತಲೆಯನ್ನು ಕೊಡುಕೊಂಡು ನಡೀತಾ ಇದ್ದೀವಿ. ಇವತ್ತು ಒಂದು ಶ್ರಮ ಸಂಸ್ಕೃತಿ ಇದೆ ಅಲ್ವಾ, ಆ ಶ್ರಮ ಸಂಸ್ಕೃತಿಯವರಿಗೆ ದನಿಯಾಗಿ ಇವತ್ತಿನ ಸಾಹಿತ್ಯವು ಮಿಡಿತಾ ಇದೆಯೇ? ಅಥವಾ ಅಂಥ ಶ್ರಮ ಸಂಸ್ಕೃತಿಯ ಒಳಗಿರೋರು ತಮ್ಮ ಒಂದು ಒಳಗಿನ ತುಮುಲಗಳನ್ನು, ತುಡಿತಗಳನ್ನು, ಆತ್ಮಸ್ಥೈರ್ಯವನ್ನು ಅಥವಾ ಬೇಗುದಿಗಳನ್ನು ಹೇಳ್ಕೊಳ್ತಾ ಇದ್ದಾರಾ ಅನ್ನುವುದು ಚರ್ಚೆಯಲ್ಲಿ ಬರಬೇಕು ಅಂತ ಈ ಹೆಸರು ಕೊಟ್ಟಾಗ ನಮ್ಮ ತಲೆ ಒಳಗಿತ್ತು. ಅದನ್ನು ನಾನು ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾವು ವಚನಗಳನ್ನು, ಜನಪದವನ್ನು, ಶ್ರಮ ಸಂಸ್ಕೃತಿಯ ಚರ್ಚೆಗೆ ನಾವು ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಾಗ ತತ್ವಪದಕಾರ ತರಲಿಲ್ಲ, ನಮ್ಮ ವಿಷಯದ ಚೌಕಟ್ಟಿನ ಆಚೆಗಿತ್ತು. ಈಗ ನಾನು ಈಗಾಗಲೇ ಬೇರೆ ಬೇರೆ ಜಾತಿ ಮೂಲಿಯ ಕಸಬುಗಳ ಬಗೆಗೆ ವಚನಕಾರರು ಹೊಂದಿದ ಧೋರಣೆಗಳು ಮತ್ತು ಅದನ್ನು ಅವರು ಮೀರಿದ ಪ್ರಸಂಗಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ತತ್ವಪದಕಾರರು ಕೂಡ ಅಂಥ ಉದಾಹರಣೆಗಳು ಎರಡು ಹೋಗ್ತವೆ. ನಮ್ಮ ಕೂಡೂರು ಬಸವಲಿಂಗನ ಒಂದು ತತ್ವಪದವನ್ನು 4 ಸಾಲ ಓದ್ತೀವಿ. ಎಷ್ಟು ಚೆನ್ನಾಗಿ ಹೇಗೆ ಏರುಧ್ವನಿಗೆ ಹೇಳ್ತಾರೆ ಅಂತ ನೋಡಿ. ಅಗಸಾರೋ ನಾವು ಅಗಸಾರೋ, ಅಗಸಾರೋ ನಾವು ಅಗಸಾರೋ, ಮಾಸಿದ ಅರವಿಯ ಸೋಸಿ ಗಂಜಿ ಮಾಡುವಂತ ಅಗಸಾರೋ ನಾವು ಅಗಸಾರೋ. ಅಲ್ಲಿ ತತ್ವಪದಕಾರನ ಧ್ವನಿ, ಅದು ಆತ್ಮವಿಶ್ವಾಸ ಇದೆಯಲ್ಲ, ಅದು ಭಾರಿ ಮುಖ್ಯ. ಅಂದರೆ ಕುಲದ ಕೀಳರಿಮೆಗಳನ್ನು, ಕಸುಬಿನ ಕೀಳರಿಮೆಗಳನ್ನು ಮೀರೋ ಪ್ರಯತ್ನವನ್ನು 12ನೇ ಶತಮಾನದಿಂದ ಮತ್ತೆ 18, 19ನೇ ಶತಮಾನ ತನಕದ ತತ್ವಪದಕಾರ ಪರಂಪರೆಯವರೆಗೂ ನಾವು ಗಾಳಾಗಿ ಕಾಣಲಿಕ್ಕೆ ಅವಕಾಶ ಇದೆ. ಈಗ ತತ್ವಪದಕಾರರನ್ನೇ ಕೇಂದ್ರವಾಗಿ ಇಟ್ಕೊಂಡು ಒಬ್ಬರಿಗೆ ವಿಷಯವನ್ನು ಕೊಟ್ಟಿದ್ದು, ಅವರು ನಿಮಿತ್ತ ಕಾರಣದಿಂದ ಬಂದಿಲ್ಲ. ಹಾಗಾಗಿ ತತ್ವಪದಕಾರರು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಾಜ್ಯಕ್ಕೆ ನೀವು ಮಾತನಾಡಿದಿರಿ,
ಕೊನೆಯ ಪ್ರಶ್ನೆ. ಅದಕ್ಕೂ ಮೊದಲು ಆಗಾಗ್ಗೆ ಕೇಳುವ ಜನಪದವನ್ನು ಕುರಿತಾದ ಪ್ರಶ್ನೆ. ಜನಪದವನ್ನು ನಾವು ಉಳಿಸ್ಕೋಬೇಕು, ಅದು ಹೇಗೆ ಉಳಿಸ್ಕೋಬೇಕು ಅಂತೇಳಿ. ಜಾನಪದ ಇವತ್ತು ಹೇಗೆ ಬದಲಾಗಿದೆ ಅಂತಂದರೆ, ಯಾವುದು ಬದುಕಾಗಿತ್ತೋ ಅದು ಇವತ್ತು ಫ್ಯಾಷನ್ ಆಗಿದೆ. ಇವತ್ತು ನಾವು ಹೆಂಚಿನ ಮನೆ ಕಟ್ಬಿಟ್ರೆ ಬಡತನದ ಮನೆ ಸಂಕೇತವಾಗಿದ್ದ ಕಾಲಘಟ್ಟದ ಇವತ್ತು ಅವರು ದೊಡ್ಡ ಮಹಲ್ ಕಟ್ಬಿಟ್ಟು ಮುಂದೆ ಹೆಂಚಾಗಿಸ್ಕೊಳ್ತಾರೆ. ಅವತ್ತು ಚರ್ಮವಾದ್ಯವನ್ನು ನುಡಿಸುವಾಗ ಒಂದು ಕುಲಕ್ಕೆ, ಒಂದು ಜಾತಿಗೆ ಕೇಂದ್ರವಾಗಿತ್ತು. ಇವತ್ತು ಅದೊಂದು ಉದ್ಯೋಗವಾಗಿ, ಅದೊಂದು ಫ್ಯಾಷನ್ ಟೆಕ್ನಾಲಜಿಯಾಗಿ, ಇವತ್ತು ಕೋರ್ಸ್ ಆಗಿಯೋ ಅದನ್ನು ಹಾಗೆ ಅಂತೇಳಿ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಜಾನಪದ ನಿರಂತರವಾಗಿ ಬದಲಾಗ್ತಾ ಕಾಲಕ್ಕನುಗುಣವಾಗಿ ಒಪ್ಕೊಳ್ತಾ ಇದೆ. ಜನಪದ ಉಳಿತಾನೇ ಇದೆ. ಆದರೆ ನಾವು ಕೇಳುವ ಮೂಲ ನೆಲೆಯಲ್ಲಿ ಇವಾಗ ರಂಗೋಲಿ ಹಾಕೋದನ್ನು ಜನ ಬಿಟ್ಟಿಲ್ಲ, ಹಾಕೋದಕ್ಕೆ ಜಾಗ ಇಲ್ಲ. ನಗರ ಪ್ರದೇಶದಲ್ಲಿ, ಹಳ್ಳಿಗಳಲ್ಲಿ ಈಗಲೂ ಆಗ್ತದೆ. ಈಗ 20-40 ಸೈಟ್ ಇಟ್ಕೊಂಡು ರಂಗೋಲಿ ಹಾಕೋದಕ್ಕೆ ಒಂದಿಷ್ಟಾಗಲ ಜಾಗ ಬಿಟ್ಕೋಬೇಕು ಅಂತಂದರೆ ಕಾರಲ್ಲಿ ನಿಲ್ಲಿಸ್ಕೊಳ್ಬೇಕಪ್ಪ ಅಂತಾರೆ. ರೋಡ್ಗೆ ಹಾಕೋದಕ್ಕೆ ಬಿಡಲ್ಲ. ನಮ್ಮ ಹಳ್ಳಿಗಳಲ್ಲಿ ನಮ್ಮ ಮನೆ ಮುಂದೆ ರೋಡ್ ಕೂಡಿಸ್ಬಿಟ್ಟು ರೋಡ್ಗೆ ಹಾಕ್ತಿದ್ವಿ. ಸೊ ಇದು ಈಗ ಸ್ಟಿಕ್ಕರ್ಗಳಾಗಿ ಕೌಶಲ್ಯ ಇದ್ದೇ ಇದೆ. ಕಾಲೇಜುಗಳಲ್ಲಿ ಸ್ಪರ್ಧೆಗಳಾಗಿ, ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಇದನ್ನೇ ಒಂದು ದೊಡ್ಡ ವೇದಿಕೆಯಲ್ಲಿ ತರ್ತಾ ಇದ್ದಾರೆ. ಕೊನೆಯ ಪ್ರಶ್ನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೆಂಪಮ್ಮ, ಮಂಡ್ಯ. ಜನಪದ ಸಾಹಿತ್ಯ ಹುಟ್ಟೋದಕ್ಕೆ ಮೂಲ ತಳಹದಿಯೇ ನಮ್ಮ ಸಂಸ್ಕೃತಿ. ಯಾಕೆಂದರೆ ಪ್ರತಿಯೊಂದು ಬೀಸೋ ಕಲ್ಲಿನ ಜೊತೆ ಬೀಸೋ ಹಾಡು ಹುಟ್ಟುತ್ತಾ ಇತ್ತು, ಕುಟ್ಟೋ ಮೂಲಕ ಕುಟ್ಟೋ ಹಾಡು ಹುಟ್ಟುತ್ತಾ ಇತ್ತು. ಇವತ್ತೆಲ್ಲ ಯಾಕೆ ಜನಪದ ಸಾಹಿತ್ಯ ಸೃಷ್ಟಿ ನಿಂತೋಗಿದೆ ಅಂದರೆ, ಬೀಸೋ ಕಲ್ಲು ಮರೆಯಾದಾಗೆ ಬೀಸೋ ಪದಗಳು ಸೃಷ್ಟಿ ಆಗ್ತಾ ಇಲ್ಲ. ಬರೀ ಮಿಕ್ಸಿ ಬಂದಿದೆ, ಮಿಕ್ಸಿನಲ್ಲಿ ಹಾಡು ಹುಟ್ಟೋದಿಲ್ಲ. ಸೃಜನಶೀಲತೆ ಅಂದರೆ ಒಂದು ರೀತಿಯಲ್ಲಿ ಆಧುನಿಕ ಸಂಸ್ಕೃತಿ ಅನ್ನುವಂಥ ಪರಂಪರೆಯನ್ನು ಹೊರತುಪಡಿಸಿ ನಾವು ಆಧುನಿಕ ಸಮಾಜವನ್ನು ಸಂಪೂರ್ಣವಾಗಿ ಪರಿಕಲ್ಪನೆ ಮಾಡೋದು ಸಾಧ್ಯ ಇಲ್ಲ. ಅದೇ ರೀತಿ ಪರಂಪರೆಯನ್ನು ಅಥವಾ ಆಧುನಿಕತೆಯೇ ಎಲ್ಲವೂ ಒಳಿತಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಜನಪದ ಸಂಸ್ಕೃತಿ ಏನಾಗಿತ್ತು, ಒಂದು ಅದ್ಭುತವಾದ ಅನುಭವ ಸಾಹಿತ್ಯದ ಸೃಷ್ಟಿಗೆ ಕಾರಣ ಆಗಿತ್ತು. ಅದು ಸಾಹಿತ್ಯಿಕ ಭಾಗದಲ್ಲಿ. ಇನ್ನು ಕ್ರಿಯಾತ್ಮಕ ಬಗೆನಲ್ಲಿ ಬಂದರೆ ನಮ್ಮ ಕಲೆಗಳು, ಆಚರಣೆ, ಸಂಪ್ರದಾಯಗಳೆಲ್ಲ ಬರ್ತವೆ. ನಂಬಿಕೆ ಆಚರಣೆಗಳಲ್ಲಿ ಒಂದಷ್ಟು ಮೌಢ್ಯಗಳು ಇದ್ದಾವೆ. ಆದರೆ ಮೌಢ್ಯಗಳ ಹೊರತಾಗಿ ನಮ್ಮ ಜನಪದರಿಗೆ ಯಾವುದೇ ವಿಜ್ಞಾನವನ್ನು ಓದದೇ ಇದ್ದರೂ ಕೂಡ ಅವರ ಬಹುತೇಕ ಆಚರಣೆಗಳ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾದ ಒಂದು ತಳಹದಿ ಇತ್ತಲ್ಲ, ಅದು ಎಲ್ಲ ಕಾಲಕ್ಕೂ ಬೇಕು ಅನ್ನುವಂಥದ್ದು. ಉದಾಹರಣೆಗೆ ಬಸ್ರಿಲಿ ಗೇದುಣ್ಣು, ಬಾಣಂತಿಲಿ ಕೂತುಣ್ಣು ಅನ್ನೋಂಥದ್ದು ಮೌಢ್ಯ ಅಲ್ಲ. ಎಷ್ಟು ಅದ್ಭುತವಾದ ವೈಜ್ಞಾನಿಕತೆ ಇದೆ. ಈಗ ನಾನು ಜನಪದ ಜೀವನ ಶೈಲಿಯನ್ನು ನೋಡಿದ್ದೇನೆ. ಈಗ ಆಧುನಿಕ ಜೀವನ ಅಂದರೆ ನಾನು ಹಳ್ಳಿಯಲ್ಲಿ ಹುಟ್ಟಿದ ಹೆಣ್ಣುಮಗಳಾದ್ರಿಂದ ನಗರ ಜೀವನಕ್ಕೆ ನಾನು ಕಾಲ್ಭಾಗನೂ ಹೊಂದ್ಕೊಂಡಿಲ್ಲ, ಅಥವಾ 1% ನಾನು ಹೊಂದ್ಕೊಂಡಿಲ್ಲ. ಇನ್ನೂ ಗ್ರಾಮೀಣ ಜೀವನ ಶೈಲಿಯಲ್ಲೇ ಇದ್ದೀನಿ. ಆದರೆ ಬಾಣಂತನದ ಆರೈಕೆಯಲ್ಲಿ ಇರುವಂತಹ ಆ ಸಂದರ್ಭದಲ್ಲಿ ಅವರು ಅನುಸರಿಸುವಂಥ ಆಹಾರ ಪದ್ಧತಿ ಆಗಿರ್ಬೋದು, ಅವರು ಅನುಸರಿಸುವಂಥ ಕ್ರಮಗಳಿರ್ಬೋದು, ಇವತ್ತಿಗೂ ಕೂಡ ಯಾಕೆ ಹಿಂದೆ ನಮ್ಮ ಜನಪದರ ಜೀವನ ಶೈಲಿ ವಿಧಾನದಲ್ಲಿ ಅವರು ಯಾವುದೇ ಇವತ್ತಿನ ವೈದ್ಯಕೀಯ ಸೌಲಭ್ಯಗಳಿಲ್ಲದೆ ಇರುವಂಥ ಕಾಲದಲ್ಲಿ 100 ವರ್ಷ 120 ವರ್ಷ ಅವರ ಆಯಸ್ಸೇ 100 ವರ್ಷ 120 ವರ್ಷ ಇರ್ತಾ ಇತ್ತು. ಇವತ್ತು ನಮಗೆ ಎಲ್ಲಿ ನೋಡೋದ್ರಲ್ಲಿ ಮೆಡಿಕಲ್ ಸ್ಟೋರ್ ಸಿಗ್ತವೆ, ಡಾಕ್ಟರ್ ಸಿಗ್ತವೆ, ಎಲ್ಲದರಲ್ಲೂ ಮುಂದುವರಿತಿದ್ದೀವಿ ಅಂತ ಹೇಳ್ತಿದ್ದೀವಿ. ಆದರೆ ಮನುಷ್ಯನ ಆಯಸ್ಸಿನ ಪ್ರಮಾಣನೇ ಹೆಚ್ಚಿಸ್ಕೊಂಡಿಲ್ಲ ಅಂದರೆ ನಾವು ಎಲ್ಲ ಮುಂದುವರಿತಿದ್ದೀವಿ. ಏನೇನು ಇದ್ದ ಕಾಲದಲ್ಲಿ 100 ವರ್ಷ ಬದುಕ್ತಾ ಇದ್ರು, ಇವತ್ತು ಎಲ್ಲ ಇದೆ. ಇಂಥ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಇಂಥ ಕಾಯಿಲೆ ಅಂತ ಹೇಳ್ತಾರೆ. ಆದರೆ ಮನುಷ್ಯನ ಆಯಸ್ಸಿನ ಪ್ರಮಾಣ ಯಾಕೆ ಹೆಚ್ಚಾಗ್ತಿಲ್ಲ ಅಂತಂದರೆ, ಅವರು ರಟ್ಟೆ ಮುರಿದು ರೊಟ್ಟಿ ತಿಂತಾ ಇದ್ರು, ನಾವು ಇವತ್ತು ಕೂತುಂಡ್ರು ಕುಡಿಕೆವನ್ನು ಸಾಲದು ಅನ್ನೋ ಸಂಸ್ಕೃತಿಯಲ್ಲಿ ಇದ್ದೀವಿ. ಹಾಗಾಗಿ ಆ ಬಾಣಂತಿ ಆರೈಕೆಯಲ್ಲಿ ಇದೆಯಲ್ಲ, ಅದು ಎಷ್ಟು ಅದ್ಭುತವಾದ ವೈಜ್ಞಾನಿಕ ವಿಧಾನ. ಹಾಗಾಗಿ ಅಂಥವೆಲ್ಲವೂ ಈ ಕಾಲಕ್ಕೆ ಬೇಕು. ಹಬ್ಬ ಆಚರಣೆಗಳು ಊರಿನ ಒಂದು ಸಂಬಂಧಗಳನ್ನ ಬೆಸೀತಾ ಇದ್ದವು. ಎಲ್ಲ ಜಾತಿ ಧರ್ಮದವರಲ್ಲಿ ಬಾಂಧವ್ಯವನ್ನು ಹುಟ್ಟಾಕ್ತಾ ಇದ್ದವು. ಅದರಲ್ಲಿ ಮೌಢ್ಯಗಳನ್ನು ಹೊರತುಪಡಿಸಿ ಜನಪದವನ್ನು ಮುರಿದು ಕಟ್ಟುವ ಆ ಮೂಲಕ ಒಂದು ಸೃಜನಶೀಲ ಸಾಹಿತ್ಯ ಯಾವತ್ತೂ ಕೂಡ ಅದು ನಮ್ಮನ್ನು ನಿರ್ದೇಶಿಸುತ್ತಿರುತ್ತೆ, ನಮ್ಮನ್ನು ಪ್ರತಿದಿನ ಎಚ್ಚರಿಸುತ್ತೆ. ಆಮೇಲೆ ಗಂಡು ಮಕ್ಕಳು ಸಾಹಿತ್ಯ ಇಲ್ಲ ಅಂತ ನಾನು ಹೇಳಿಲ್ಲ. ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳ ಸಾಹಿತ್ಯ ಯಾಕೆ ಹೆಚ್ಚು ಹೆಣ್ಮಕ್ಳು ಕಟ್ಟೋದಕ್ಕೆ ಸಾಧ್ಯ ಆಯಿತು ಅಂತಂದರೆ, ಗಂಡು ಮಕ್ಕಳಿಗೆ ಹೊರಗಿನ ಸಂಪರ್ಕ ಹೆಚ್ಚಿರ್ತಾ ಇತ್ತು, ಹೆಣ್ಣು ಮಕ್ಕಳಿಗೆ ತಾಯಿ, ತಂದೆ, ತವರು, ಅಣ್ಣ, ತಮ್ಮ, ಅತ್ತೆ, ಮಾವ ಇವರ ಜೊತೆ ಒಡನಾಟ ಜಾಸ್ತಿ ಇದರಿಂದ ಆ ಥರದ ಹೆಚ್ಚಿನ ಸಾಹಿತ್ಯವನ್ನು ಭಾವನಾತ್ಮಕವಾಗಿ ಅವಳಿಗೆ ಕಟ್ಟೋದಕ್ಕೆ ಸಾಧ್ಯ ಆಯಿತು. ಗಂಡು ಮಕ್ಕಳು ಹೊರಗಡೆ ಆ ಥರದ ಎಮ್ಮೆ ಮೇಯಿಸುವಾಗ, ಗಾಡಿ ಹೊಡ್ಕೊಳ್ಳೋ ಆ ಥರದ ಸಾಹಿತ್ಯ ಅವರಿಂದ ಹುಟ್ಟಿದೆ. ಅಂದರೆ ಪ್ರಮಾಣ ಯಾವತ್ತು ತಗೊಂಡಾಗ ಹೆಣ್ಮಕ್ಳಿಂದ ಸೃಷ್ಟಿಯಾಗಿರೋ ಜನಪದ ಸಾಹಿತ್ಯವೇ ಯಾವಾಗಲೂ ಹೆಚ್ಚಿದೆ, ಗಂಡು ಮಕ್ಕಳು ಅವ್ರಿಗೋಸ್ಕರ ಕಡಿಮೆ ಇದೆ. ಒಂದೇ ಒಂದು ಅಂಶ ಹೇಳ್ತೀನಿ ಸರ್. ಮೇಡಮ್, ನೀವು ಮಾತಾಡ್ತಾ ಇದ್ರಿ ಇವತ್ತಿನ ಸಾಹಿತ್ಯ ಹೇಗೆ ಸ್ಪಂದಿಸುತ್ತೆ ಅಂತ.
ಡೊಳ್ಳು ಅಂತ ಒಂದು ಸಿನಿಮಾ ಬಂತು, ರಾಷ್ಟ್ರ ಪ್ರಶಸ್ತಿ ಬಂತು. ಸಾಧ್ಯ ಆದರೆ ಅದನ್ನು ನೋಡಿ, ಅದ್ರ ಕ್ಲೈಮ್ಯಾಕ್ಸ್ ತುಂಬ ಇಂಟ್ರೆಸ್ಟಿಂಗ್, ನೋಡಿರ್ತೀರ ನೀವು. ನಮ್ಮ ಜನಪದ ಕಲೆಗಳಲ್ಲಿರೋ ರಿಜಿಡಿಟಿ ಕೂಡ ಎಷ್ಟೋ ಸಲ ನಮ್ಮ ಪರಂಪರೆಯ ನಾಶಕ್ಕೆ ಕಾರಣ ಆಗಿದೆ. ಎಕ್ಸಾಂಪಲ್, ಡೊಳ್ಳು ಗಂಡ್ಮಕ್ಳೇ ಹೊಡಿಬೇಕು ಅಂತ ಇದ್ದಂತಹ ಕಲೆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಬಂದಾಗ ಅದರಲ್ಲಿರುವ ರಿಜಿಡಿಟಿಯನ್ನು ನಾವು ಮೀರಿದಾಗ ಖಂಡಿತ ಪರಂಪರೆ ಉಳ್ಕೊಳ್ಳುತ್ತೆ. ನಾನೇ ಡೊಳ್ಳು ಕಟ್ಟಿದ್ದೀನಿ, ನಾನೇ ಪೂಜಾ ಕಟ್ಟಿದ್ದೀನಿ, ಪೂಜಾ ನೃತ್ಯ ಮಾಡಿದ್ದೀನಿ, ಡೊಳ್ಳು ನೃತ್ಯ ಮಾಡಿದ್ದೀನಿ, ಆ ರಿಜಿಡಿಟಿಯನ್ನು ಮೀರಿದಾಗ ಪರಂಪರೆಯೂ ಮುಂದುವರಿಯುತ್ತೆ ಅನ್ನೋದು ಅಷ್ಟೇ ಸತ್ಯ. ಸೌಮ್ಯ ಕೋಡೂರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ಸಿಗೆ ಕಾರಣರಾದ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಕಾರ್ಯಕ್ರಮದ ಸಮನ್ವಯಕಾರರು ಭಾಗ್ಯ ಅವರಿಗೂ ವಂದನೆ.